ಹೇಳುವುದು, ಇನ್ನೊಬ್ಬರಿಗೆ ಕ್ರಿಸ್ಮಸ್ ಶುಭಾಶಯ ಹೇಳುವಂಥದ್ದು, ಇನ್ನೊಬ್ಬರಿಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳುವಂಥದ್ದು ಬರೀ ತುಟಿಗಳಿಂದ ಬಾಯಿಂದ ಇದು ಹೇಳಿದ್ರೆ ಹಬ್ಬ ಆಗೋದಿಲ್ಲ ಇದು ಅಂತೇಳಿ. ಹಲ್ಲೆಲೂಯಾ. ನಿಜವಾದಂಥ ಕ್ರಿಸ್ಮಸ್ ಹಬ್ಬ ಯಾವಾಗದು ಪರಿಪೂರ್ಣತೆಗೆ ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಬರ್ತದಪ್ಪ ಅಂತಂದ್ರೆ, ನಿನ್ನ ಜೀವಿತ ನೋಡಿ ಕ್ರಿಸ್ತನು ಯಾವಾಗ ಹ್ಯಾಪಿ ಆಗ್ತಾನಲ್ರಿ, ಆವಾಗ ಕ್ರಿಸ್ಮಸ್ ಹಬ್ಬ ಏನಾಗ್ತದ್ರಿ, ಹ್ಯಾಪಿ ಆಗ್ತದ ಅಂತೇಳಿ. ಒಂದ್ ವೇಳೆ ನನ್ನ ಜೀವಿತ ನಿನ್ನ ಜೀವಿತ, ನನ್ನ ಬದುಕು ನಿನ್ನ ಬದುಕು ನೋಡಿ ಪ್ರತಿದಿನ ದೇವರು ನನ್ನನ್ನು ನಿನ್ನನ್ನು ನೋಡಿ ಒಂದ್ ವೇಳೆ ದುಃಖ ಪಡ್ತಾ ಇದ್ದಾನೆ ಅಂತೇಳಿ, ನನ್ನ ಜೀವಿತ ನಿನ್ನ ಜೀವಿತ ನೋಡಿ ಹ್ಯಾಪಿ ಕ್ರಿಸ್ಮಸ್ ಆಗ್ತದ್ರಿ? ಆಗ್ತದ? ಆಗಲ್ಲ. ಯಾವಾಗ ಹ್ಯಾಪಿ ಆಗ್ತದ? ಯಾವಾಗ ಹ್ಯಾಪಿ ಆಗ್ತದ? ನಾವು ಕ್ರಿಸ್ತನಿಗೆ ಸಂತೋಷ ಪಡಿಸುವಂತ ಜೀವಿತ ಯಾವಾಗ ನಾವು ಜೀವಿಸ್ತೀವಲ್ರಿ, ಅವಾಗ ಏನಾಗ್ತದ? ಹ್ಯಾಪಿ ಕ್ರಿಸ್ಮಸ್ ಆಗ್ತದ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವಜನರೇ, ಇವತ್ತು ಲೋಕ ತಿಳಿಲಾರ್ದೇನೆ ಇವತ್ತು ಹಬ್ಬ ಆಚರಿಸ್ತಾ ಇದೆ. ಹ್ಯಾಪಿ ಕ್ರಿಸ್ಮಸ್ ಅಂದ್ರೆ ಏನು ಎಂಬುದಾಗಿ ತಿಳಿಲಾರ್ದೆ ಇವತ್ತು ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ. ಆದ್ರೆ ನಾವು ನೋಡ್ತೀವಿ, ದೇವರ ಸನ್ನಿಧಿಗೆ ಬಂದಿರುವಂತ ನಾವು, ದೇವ್ರ ಮಂದಿರಕ್ಕೆ ಬಂದಿರುವಂತ ನಾವೆಲ್ಲರೂ ಕೂಡ ತಿಳಿಯದೆ ಯಾವುದನ್ನು ಕೂಡ ನಾವು ಮಾಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಏನ್ ಮಾಡ್ಬಾರ್ದ್ರಿ? ತಿಳಿಯದೆ ಯಾವುದನ್ನು ಕೂಡ ನಾವು ಮಾಡಬಾರ್ದು ಅಂತೇಳಿರಿ. ಒಂದ್ಸಲ ಒಬ್ಬ ಭಕ್ತನು, ಆತನಿಗೆ ದೇವರಲ್ಲಿ ಬಹಳ ನಿಷ್ಠೆ ಇತ್ತು. ಆತನಿಗೆ ದೇವರಿಗೆ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ತುಂಬಾ ನಿಷ್ಠೆಯುಳ್ಳಂತ ಭಕ್ತಿ ಆತನು ಮಾಡ್ತಾ ಇದ್ದನು. ಸೊ ಅಂತ ಸಂದರ್ಭದಲ್ಲಿ ಆತನು ಬಹಳ ಕಟ್ಟುನಿಟ್ಟಿನ ಭಕ್ತಿವಂತ ಮನುಷ್ಯನಾಗಿದ್ದರಿಂದ ಆತನು ಮನೆಯಲ್ಲಿ ಒಂದು ಬೆಕ್ಕನ್ನು ಸಾಕಿದ್ದ. ಆತನ ಭಕ್ತಿ, ಆತನ ನಿಷ್ಠೆ ದೇವರ ವಿಷಯದಲ್ಲಿ ಎಷ್ಟಿತ್ತಪ್ಪ ಅಂತಂದ್ರೆ, ಆತನು ಪೂಜೆಗೆ ಕೂತ್ಕೊಂಡಂತ ಸಂದರ್ಭದಲ್ಲಿ, ಆತನು ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದಾದ್ರೂ ಒಂದು ಸೌಂಡ್ ಬಂತಪ್ಪ ಅಂತಂದ್ರೆ ಆತನಿಗೆ ಬರ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆತನು ಪ್ರತಿದಿನ ಹೇಗೆ ಧ್ಯಾನಕ್ಕೆ ಕೂಡ್ತಾನೋ, ಪೂಜೆಗೆ ಕೂತಂತ ಸಂದರ್ಭದಲ್ಲಿ ಪ್ರತಿದಿನ ಆತನ ಮನೆಯಲ್ಲಿ ಆತನೇ ಸಾಕಿರುವಂತ ಒಂದು ಬೆಕ್ಕು ಅದು ತುಂಬಾ ತೊಂದರೆ ಕೊಡ್ತಾ ಇತ್ತು ಆತನಿಗೆ. ಯಾವಾಗ ಈತನು ಸ್ನಾನ ಮಾಡಿ, ಮಡಿ ಸ್ನಾನ ಮಾಡಿ ದೇವರಿಗೆ ಧ್ಯಾನಕ್ಕೋಸ್ಕರ ಕೂಡ್ಲಿಕ್ಕೆ ಹೋಗ್ತಾನ ತಕ್ಷಣ ನಾವು ನೋಡ್ತೇವೆ, ಆ ಒಂದು ಬೆಕ್ಕು ಅಡ್ಡ ಬಂದು ಆತನ ಪೂಜೆಯನ್ನು, ಆತನ ಧ್ಯಾನವನ್ನು ತುಂಬಾ ಭಂಗಪಡಿಸ್ತಾ ಇತ್ತದು. ಅಂತ ಸಂದರ್ಭದಲ್ಲಿ ತುಂಬಾ ರೋಷ ಹೋಗ್ತಾನ ಆ ಭಕ್ತನು. ತುಂಬಾ ಆತನಿಗೆ ಬಾಧೆ ಆಗ್ತದೆ. ಅಯ್ಯೋ, ಈ ಬೆಕ್ಕು ಪ್ರತಿದಿನ ನನಗೆ ಆತಂಕ ಪಡಿಸ್ತಾ ಇದೆಯಲ್ಲ ಅಂತ ಹೇಳಿ ಆತನಿಗೆ ಒಂದು 5-6 ಜನ ಶಿಷ್ಯರಿರ್ತಾರೆ. ಕೊನೆಗೆ ಒಂದು ಡಿಸೈಡ್ ಮಾಡ್ತಾನೆ. ಏನ್ ಮಾಡ್ತಾನಪ್ಪ ಅಂತಂದ್ರೆ, ನೋಡ್ರಪ್ಪ, ನೀವು ನನ್ನ ಶಿಷ್ಯರಿದ್ದೀರಪ್ಪ ಅಂತಂದ್ರೆ ನಾನು ಹೇಳುವಂತ ಮಾತು ಬಹಳ ಜಾಗ್ರತೆ ಅಂತ ಕೇಳಬೇಕು, ನಾನು ಮಾಡುವಂತ ಆಚರಣೆಗಳನ್ನು ತಪ್ಪದಂತೆ ಅನುಸರಿಸಬೇಕೆಂಬುದಾಗಿ ಅವರಿಗೆ ಹೇಳಿದ ಮೇಲೆ ಅವರಂತರ ಗುರುವಿನ ಮಾತು ಕೇಳೋದು ಶಿಷ್ಯರಿಗೆ ಅದು ಮೇಲೆಂಬುದಾಗಿ, ಗುರುವೇ ನೀವು ಹೇಳುವಂತ ಮಾತು ನಾವು ಎಲ್ಲಾದ್ರೂ ತಪ್ಪಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳದಂತೆ, ಹೇಳ್ರಿ ನೀವು ಆಜ್ಞೆ ಮಾಡ್ರಿ ಏನ್ ಮಾಡ್ಬೇಕಂದಾಗ ಆತ ಹೇಳ್ತಾನೆ, ನೋಡಪ್ಪ, ನಾವು ಪ್ರತಿದಿನ ಪೂಜೆಗೆ ಕೂಡಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಸಾಕಿರುವಂತ ಬೆಕ್ಕು ನನಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಅದಕ್ಕೋಸ್ಕರವಾಗಿ ನೀವೇನ್ ಮಾಡ್ಬೇಕಂದ್ರೆ, ನಾನು ಪೂಜೆಗೆ ಸಿದ್ಧವಾದ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬೆಕ್ಕನ್ನು ಹಿಡಿದು ನೀವು ಕಟ್ಟೆ ಹಾಕ್ಬೇಕು, ಆವಾಗ ನಾನು ಪೂಜೆಗೆ ಕೂತ್ಕೊಳ್ತೇನೆ ಎಂಬುದಾಗಿ ಆತನ ಹೇಳ್ತಾನೆ. ಸೊ ಇದನ್ನು ಆ ಗುರು ತನ್ನ ಶಿಷ್ಯರಿಗೆ ಹೇಳಿದ ಮೇಲೆ ಅವ್ರು ಪ್ರತಿದಿನ ತಮ್ಮ ಗುರು ಯಾವಾಗ ಧ್ಯಾನಕ್ಕೆ ಪೂಜೆಗೆ ಕೂಡ್ತಾರೋ ಕುಂತ ಸಂದರ್ಭದಲ್ಲಿ ಬೆಕ್ಕು ಹಿಡಿದು ಕಟ್ಟುವುದನ್ನು ಅಭ್ಯಾಸ ಮಾಡ್ಕೊಂಡ್ರು ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವತ್ತಿನಿಂದ ಆತನ ಒಂದು ಪೂಜೆಗೆ ಬೆಕ್ಕು ಅಡ್ಡ ಬರಲಿಲ್ಲ. ಮುಂದೆ ಆ ಗುರು ಇಹಲೋಕವನ್ನು ಬಿಟ್ಟು ಹೋದ. ಮುಂದೆ ಆತನ ಶಿಷ್ಯರು ಅವರು ಕೂಡ ಪೂಜೆ, ಪ್ರಾರ್ಥನೆ, ಹೋಮ ಹವನಗಳು ಮಾಡಬೇಕಾಯ್ತು. ಯಥಾ ಪ್ರಕಾರವಾಗಿ ಗುರು ಮಾಡದಂತೆ ಶಿಷ್ಯರು ಕೂಡ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ರು. ಅವರು ಯಾವಾಗ ಪೂಜೆಗೆ ಕೂಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಅವರು ಕೂಡ ಮುಂದಿನ ಪೀಳಿಗೆಗೆ ಕಲಿಸಿದ್ರು, ನಾನು ಪೂಜೆ ಕೂಡುವಂತ ಸಂದರ್ಭದಲ್ಲಿ ಬೆಕ್ಕೇನು ಬರಬಾರ್ದು, ಅದಕ್ಕೆ ಏನ್ ಮಾಡ್ಬೇಕು, ನೀವು ಕಟ್ಟಿ ಹಾಕ್ಬೇಕು. ಬೆಕ್ಕು ಯಾವತ್ತೂ ಕೂಡ ನಮಗೇನ್ ಬರಬಾರ್ದು, ಅಡ್ಡ ಬರಬಾರ್ದು ಅಂತೇಳಿ ಅವರು ಆ ಗುರು ಮಾಡಿದಂತ ಒಂದು ಸಂಪ್ರದಾಯ ಇವತ್ತು ಲೋಕದಲ್ಲಿ ಎಷ್ಟು ಅದು ಚಾಲ್ತಿ ಇದೆಯಪ್ಪ ಅಂತಂದ್ರೆ, ನಾವು ನೋಡ್ತೀವಿ, ನಿಮ್ಮ ಮನೆಯಿಂದ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ರಿ ಅಂತ ಹೇಳಿರಿ, ನಿಮಗೆ ಬೆಕ್ಕು ಒಂದ್ ವೇಳೆ ಅಡ್ಡ ಬಂತಪ್ಪ ಅಂತಂದ್ರೆ ತಿರುಗಿ ನೀವು ವಾಪಸ್ ಏನ್ ಮಾಡ್ತೀರಿ, ಎಲ್ಲಿಗೆ ಹೋಗ್ತೀರಿ? ತಿರುಗಿ ನಿಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುಂತು ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಮತ್ತೆ ಹೋಗ್ತೀರಿ.
ಇಲ್ಲಾಂದ್ರೆ ನೀವೊಂದು ಶುಭ ಕಾರ್ಯ ಏನಾದರೂ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದ್ರ ಆ ಶುಭ ಕಾರ್ಯನೇ ಕ್ಯಾನ್ಸಲ್ ಮಾಡಿಬಿಡ್ತೀರಿ ನೀವು. ಕಾರಣ ಏನು? ಏನು ಅಡ್ಡ ಬಂದದ? ಬೆಕ್ಕ ಅಡ್ಡ ಬಂದದ. ಸೊ ಇದು ಇಂದಿನ ತನಕ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ಬೆಕ್ಕು ಯಾಕೆ ಅಡ್ಡ ಬರಬಾರ್ದು ಅಂತೇಳಿ ಅದು ಯಾರು ಮಾಡಿದ್ರು ಯಾವಾಗ ಮಾಡಿದ್ರು ಅಂತೇಳಿ ಗೊತ್ತಿಲ್ಲ ನಮಗೆ. ಆದ್ರೆ ಇವತ್ತು ನಮಗೇನು ಅಡ್ಡ ಬರಬಾರ್ದು. ಇವತ್ತು ನಾವು ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೆ ಎದುರು ಏನು ಬರಬಾರ್ದು? ಬೆಕ್ಕ ಅಡ್ಡ ಬಂತಂದ್ರೆ ತುಂಬಾ ಭಯ ನಮಗೆ. ಏನ್ರಿ? ಈ ರೀತಿಯಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ನಾವು ತಿಳಿಲಾರದೆ ಅನೇಕ ಸಂಪ್ರದಾಯಗಳನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಭಾಷೆ ಅರ್ಥ ಆಗ್ತಾ ಇದೆ ರೀ? ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಆರಾಧನೆಗೋಸ್ಕರವಾಗಿ ಬಂದಿರುವಂತ ನಮ್ಮೆಲ್ಲರಿಗೂ ಕೂಡ ದೇವರು ತನ್ನ ಜ್ಞಾನ ಪ್ರಕಾಶದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಆತನ ಆಸೆ ಇದೆ ಅಂತೇಳಿ. ಲೋಕದವರು ಆಚರಿಸಿದಂತೆ, ಲೋಕದವರು ಸಂಪ್ರದಾಯದಂತೆ ಮಾಡದಂತೆ ಇವತ್ತು ನಾನು ನೀನು ಲೋಕದ ಸಂಪ್ರದಾಯಗಳಲ್ಲಿ ಕಲಿತು ಲೋಕದ ರೀತಿಯಿಂದ ನಾವು ಕೂಡ ಮಾಡಿದೆವಪ್ಪ ಅಂತಂದ್ರೆ, ಯಾವ ರೀತಿಗೆ ಬೆಕ್ಕಡ್ಡ ಬಂದಾಗ ನೀವು ಮನೆಗೆ ಹೋಗ್ತಿರೋ ಹಂಗೆ ನೀವು ಕೂಡ ಏನ್ ಮಾಡ್ತೀರಪ್ಪ ಅಂತಂದ್ರೆ ಪ್ರತಿ ವಿಷಯಕ್ಕೆ ಏನ್ ಮಾಡ್ತೀರಿ, ನೀವು ಕೂಡ ಭಯ ಪಡುವಂತ ವ್ಯಕ್ತಿಗಳಾಗಿರ್ತಾರೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಈ ಕ್ರಿಸ್ಮಸ್ ಹಬ್ಬ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತ ಒಂದು, ಬಹಳ ಶ್ರೇಷ್ಠವಾದಂತ ಒಂದು ಹಬ್ಬ ಆಗಿರೋದ್ರಿಂದ ಕ್ರಿಸ್ತನ ಭೂಲೋಕಕ್ಕೆ ಮಾನವರ ಒಂದು ಪಾಪ ನಿವಾರಣೆಗೋಸ್ಕರವಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದಂತ ಅದ್ಭುತವಾದಂತ ಈ ಒಂದು ದಿನ ಆಗಿರೋದ್ರಿಂದ ಇಡೀ ಲೋಕವೆಲ್ಲ ಸಂಭ್ರಮ ಪಡ್ತಾ ಇದೆ, ಲೋಕ ಎಲ್ಲ ಸಂತೋಷ ಪಡ್ತಾ ಇದೆ. ಆದ್ರೆ ಇವತ್ತು ನಾವು ದೇವ್ರ ಮನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ನಾವು ಕ್ರಿಸ್ಮಸ್ ಕುರಿತು ಕೆಲವೊಂದು ಸತ್ಯವಾದಂತ ವಿಷಯಗಳನ್ನು ನಾವು ಗ್ರಹಿಸ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇವತ್ತು ಇಸ್ರಾಯೇಲರಿಗೆ ದೇವರು ಸುಮಾರು 7 ಹಬ್ಬಗಳನ್ನು ಆತನು ಕೊಟ್ಟಿದ್ದನು. ಇಸ್ರಾಯೇಲರು 7 ಹಬ್ಬಗಳನ್ನು ಆಚರಿಸ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತ ನಾವೆಲ್ಲರೂ ಕೂಡ, ಕೃಪೆಯ ಕಾಲದಲ್ಲಿರುವಂತ ನಾವೆಲ್ಲರೂ ಕೂಡ ಇವತ್ತು ನಮಗೆ ಕೇವಲ 7 ಹಬ್ಬಗಳು ಮಾತ್ರ ನಮಗೆ ಸೀಮಿತವಾಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಕೇವಲ ನಮ್ಮ ಜೀವಿತದಲ್ಲಿ 7 ಹಬ್ಬಗಳು ಮಾತ್ರ, ಅವೇ ಹಬ್ಬಗಳು ಎಂಬುದಾಗಿ ಕೇವಲ 7 ದಿನಗಳ ಮಾತ್ರ ನಾವು ಆ ಹಬ್ಬದ ದಿನದಲ್ಲಿ ಮಾತ್ರ ನಾವು ಸಂತೋಷ ಪಡುವಂತವರಲ್ಲ. ನನ್ನ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ನಾನು ಆರಾಧಿಸುವಂತ ದೇವ್ರು ಹೇಳ್ತಾನೆ, ನಾವು ಯಾವ ರೀತಿಯಾಗಿ ಇರ್ಬೇಕೆಂಬುದು ನೋಡುತ್ತಾ ಸಂದಲಿ, ನಮಗೆ ಎಷ್ಟು ಹಬ್ಬಗಳಿವೆ ಎಂಬುದಾಗಿ ನೋಡುತ್ತಾ ಸಂದಲಿ ಸತ್ಯವೇದ ಹೇಳ್ತದೆ, ಬೈಬಲ್ ಹೇಳ್ತದೆ. ಲೂಕನ್ ಬರೆಸುವ ವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಇಗೋ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಇವತ್ತು ನಿಮಗೋಸ್ಕರವಾಗಿ ಹುಟ್ಟಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಹೊತ್ತು ನಿಮಗೊಬ್ಬ ರಕ್ಷಕನು ದಾವೀದನ ಊರಿನಲ್ಲಿ ನಿಮ್ಮ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಕ್ರಿಸ್ಮಸ್ ಹಬ್ಬ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ, ಕ್ರಿಸ್ಮಸ್ ಹಬ್ಬ ಅಂತಕ್ಕಂಥದ್ದು ಎಲ್ಲಿಂದ ಅದು ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ, ಅಲ್ಲಿ ಬೈಬಲ್ ನಲ್ಲಿ ಡಿಸೆಂಬರ್ 25 ಅಂತೇಳಿ ಬರ್ದಿಲ್ಲ. ಆ ಬೈಬಲ್ ನಲ್ಲಿ ಒಂದ್ ವೇಳೆ ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅಂತೇಳಿ ಬರ್ದಿದ್ದಾದ್ರೆ ನಾವು ನೋಡ್ತೇವೆ ಜನರೆಲ್ಲ ಕೂಡ, ಮನುಷ್ಯರೆಲ್ಲರೂ ಕೂಡ ಕೇವಲ ಯೇಸು ಕ್ರಿಸ್ತನನ್ನು ಬಿಟ್ಟು ಆ ದಿನಕ್ಕೆ ಮಾತ್ರ ಸೀಮಿತವಾಗಿರ್ತಾ ಇದ್ರು. ಆದ್ರೆ ನಿಜವಾದಂತ ರಕ್ಷಣೆ ಹೊಂದಿದಂತ ಮಕ್ಕಳಿಗೆ ನಾವು ನೋಡ್ತೇವೆ ಕ್ರಿಸ್ಮಸ್ ಹಬ್ಬ ಯಾವಾಗ ಪ್ರಾರಂಭ ಆಗ್ತದೆ ನೋಡ್ತಾ ಸಂಬ್ಲಿ, ಸತ್ಯವೇದದಲ್ಲಿ ದಿನಾಂಕ, ದಿನ ಯಾಕೆ ದೇವರು ಬರ್ದಿಲ್ಲ ಎಂಬುದು ನೋಡ್ತಾ ಸಂಬ್ಲಿ, ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ಇಗೋ ದಾವೀದನ ಊರಿನಲ್ಲಿ ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಈ ದಿನ ಹುಟ್ಟಿದ್ದೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ಡೇಟ್ ಯಾವ್ದು ಗೊತ್ತದ? ಯಾವತ್ತು ಯೇಸು ಕ್ರಿಸ್ತನನ್ನು ನೀನು ಸ್ವಂತ ರಕ್ಷಕನಾಗಿ ನಿನ್ನ ಹೃದಯ ಅಂತಕ್ಕಂಥ ಗೋದಲಿಯಲ್ಲಿ ಯೇಸುವನ್ನು ಸ್ವೀಕಾರ ಮಾಡ್ತೀಯೋ ಅವತ್ತಿನಿಂದ 365 ದಿನಗಳೆಲ್ಲ ನೀನು ಕ್ರಿಸ್ಮಸ್ ಹಬ್ಬನೇ ನಿನಗೆ ಅಂತ ಹೇಳಿರಿ. ಹಲ್ಲೆಲೂಯಾ. ಕೇವಲ ಡಿಸೆಂಬರ್ 25ನೇ ತಾರೀಕು ಹಬ್ಬ ಅಲ್ಲ, ಕೇವಲ ವರ್ಷದಲ್ಲಿ ಒಂದು ದಿವಸ ನೀನು ಹಬ್ಬ ಆಚರಿಸುವಂತವಳಲ್ಲ. ನಿನಗೂ ನನಗೂ ದೇವರು ಎಂತ ಪ್ರತ್ಯಕ್ಷತೆಯನ್ನು ಆತನ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ದೇವರ ವಾಕ್ಯ ಹೇಳ್ತದೆ, ಇಗೋ ದಾವೀದನ ಊರಿನಲ್ಲಿ ನಿಮಗೋಸ್ಕರವಾಗಿ ಈ ದಿವಸ ಒಬ್ಬ ರಕ್ಷಕನ ಹುಟ್ಟಿದ್ದಾನೆ ಅಂತೇಳಿ. ಈ ದಿವಸ ಯಾವ ದಿವಸ ಅಂತಂದ್ರೆ, ಅದು ನೀನು ಯಾವತ್ತು ನಿನ್ನ ಹೃದಯದಲ್ಲಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೀಯಲ್ಲ, ಆ ದಿನದಿಂದ ನಿನಗೆ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ಇವತ್ತು ಲೋಕ ಎಲ್ಲ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ಬೈಬಲ್ ಬಿಟ್ಟಿದೆ, ದೇವರ ವಾಕ್ಯ ಬಿಟ್ಟಿದೆ, ಎಲ್ಲವೂ ಬಿಟ್ಟು ಇವತ್ತು ಆಚಾರ ಪ್ರಕಾರವಾಗಿ, ಸಂಪ್ರದಾಯ ಪ್ರಕಾರವಾಗಿ ಇವತ್ತು ಲೋಕ ಸಂಭ್ರಮ ಪಡೋದನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ನೀನು ನಾನು ಆರಾಧಿಸುವಂತ ದೇವರು ಆತನು ಸಾಮಾನ್ಯವಾದಂತ ದೇವರಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ.
ನೀನು ನಾನು ಆರಾಧನೆ ಮಾಡುವಂತ ದೇವರು, ನೀನು ನಾನು ಪೂಜೆ ಮಾಡುವಂತ ದೇವರು ಆತ ಸಾಮಾನ್ಯವಾದಂತ ದೇವರಲ್ಲ. ದಯವಿಟ್ಟು ಜಾಗ್ರತೆಯಿಂದ ಮಕ್ಕಳಿದ್ದಂಥವ್ರು ನಿಮ್ಮ ಸ್ವಾಧೀನದಲ್ಲಿ ಇಟ್ಕೊಡ್ರಿ. ದಯವಿಟ್ಟು ಎಲ್ಲರೂ ಕೂಡ ಕಿವಿಗಳನ್ನ ಈ ಕಡೆ ಕೇಳ್ರಿ. ದೇವರು ಅದ್ಭುತವಾದಂತ ಒಂದು ಮಾತುಗಳನ್ನ ಆತ ನಿಮ್ಗೆ ಕೊಡ್ಲಿಕ್ಕಿದ್ದಾನೆ. ಅದಕ್ಕೋಸ್ಕರ ಯಾರು ಕೂಡ ಈ ಅಮೂಲ್ಯವಾದಂತ ಮಾತುಗಳನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ಮಕ್ಕಳಿದ್ದಂಥವ್ರು ಸಂಪೂರ್ಣವಾಗಿ ನಿಮ್ಮ ಸ್ವಾಧೀನದಲ್ಲಿ ನಿಮ್ಮ ಕಂಟ್ರೋಲ್ ಇಟ್ಕೊಂಡು ನಿಮ್ಮ ಗಮನ, ನಿಮ್ಮ ಕಿವಿ ಮಾತ್ರ ಈ ಕಡೆ ಇರಲಿ ಎಂಬುದಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ನಾನು ಎಲ್ಲಿ ಬರ್ತಾ ಇದ್ದೆ ಅಂತಂದ್ರೆ ಕ್ರಿಸ್ಮಸ್ ಅಂತಕ್ಕಂಥದ್ದು ಶ್ರೇಷ್ಠವಾಗಿರೋದ್ರಿಂದ ನಾವು ನೋಡ್ತೇವೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಯೇಸು ಕ್ರಿಸ್ತನನ್ನು ಆರಾಧಿಸುವಂತವರಾಗಿದ್ದೇವೆ. ಇವತ್ತು ನಾನು ನೀನು ಆರಾಧಿಸುವಂತ ದೇವರು ಆತನ ಎಂತವನಾಗಿದ್ದಾನಪ್ಪ ಅಂತಂದ್ರೆ ಆತನು ಸಾಮಾನ್ಯವಾದಂತ ದೇವರಲ್ಲೆಂಬುದಾಗಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿ ಓದು ವಿದ್ಯಾಭ್ಯಾಸ ಇದ್ದವ್ರಿದ್ದು ಕೈ ಎತ್ತರ ನೋಡೋಣ. ಎಷ್ಟು ಜನ ವಿದ್ಯಾವಂತರಿದ್ದೀರಿ? ದೇವರಿಗೆ ಸ್ತೋತ್ರ. ಬಹಳಷ್ಟು ಜನ ಇದ್ದೀರಿ, ಎಲ್ಲರೂ ಕೈ ಕೆಳಗಿಳಿಸ್ರಿ. ಎಷ್ಟು ಜನ ಆಂಡ್ರಾಯ್ಡ್ ಮೊಬೈಲ್ ಇದೆ? ಯಾರ ಹತ್ರ ಕೈ ಎತ್ತರ ನೋಡೋಣ. ಮೊಬೈಲ್ ಫೋನ್ ಎಷ್ಟು ಜನ ಹತ್ರ ಇದೆ? ಮೊಬೈಲ್ ಯಾರ ಹತ್ರ ಇದೆ? ಮೊಬೈಲ್ ಇದ್ದವರೆಲ್ಲ ಕೈ ಎತ್ತರಿ. ಕೆಲವರು ಹೀಟ್ ಮಾಡ್ಲತ್ತಿರ್ಲ, ಯಾಕ ಅಂದ್ರ ಕೀಪ್ಯಾಡ್ ಅದಂತ ಧೈರ್ಯವಾಗಿ ಎತ್ತರಿ. ಮೊಬೈಲ್ ಯೂಸ್ ಮಾಡ್ಲಾರ್ದ್ರೆ ಯಾರಿಲ್ಲ, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಿ ನೀವು. ಎಲ್ಲರ ಹತ್ರ ಮೊಬೈಲ್ ಇದೆ. ಹಲ್ಲೆಲೂಯಾ. ಕೈ ಕೆಳಗೆ ಹಾಕ್ರಿ. ನಿಮ್ಮ ಗಮನಕ್ಕೆ ತರಲು ನಾನು ಇಷ್ಟಪಡ್ತೇನೆ. ಕ್ರಿಸ್ತನ ಕುರಿತು, ಕ್ರಿಸ್ತನ ಬೆಳಕಿನಲ್ಲಿ ನಿಮಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಾದ್ರೆ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಅಲ್ಲಿ ಹೋಗಿ ಟೈಪ್ ಮಾಡ್ರಿ, ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳೆಂಬುದಾಗಿ ನೀವು ಟೈಪ್ ಮಾಡ್ರಿ. ತಟ್ಟನೆ ನಿಮಗೆ ಅಲ್ಲೇ ಬರುವಂತ ಒಂದು ಉತ್ತರ ಏನಪ್ಪಾ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ನಾವು ನೋಡ್ತೇವೆ 195 ದೇಶಗಳಿವೆ ಎಂಬುದಾಗಿ ಆ ಗೂಗಲ್ ನಲ್ಲಿ ನಿಮಗೆ ಸರ್ವೆಯಲ್ಲಿ ಅದು ತೋರಿಸ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನೀವಿನ್ನೂ ಕೂಡ ಹೆಚ್ಚು ಜ್ಞಾನಿಗಳಿದ್ರಪ್ಪ ಅಂತಂದ್ರೆ ನಾಸಾ ಸೈನ್ಸ್ ಸೆಂಟರ್ಗೆ ಹೋಗಿ ಅಲ್ಲಿ ರಿಸರ್ಚ್ ಮಾಡಿದ್ರೆ ಇನ್ನೂ ಕೆಲವು ದೇಶಗಳು ನಿಮಗೆ ಸಿಗಬಹುದು. ಆದ್ರೆ ನಿಮ್ಮ ಕೈಲಿರುವಂತ ಆಂಡ್ರಾಯ್ಡ್ ಫೋನ್ ಅಲ್ಲಿ ನೀವೇ ಒಂದ್ ವೇಳೆ ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ಎಂಬುದಾಗಿ ನೀವು ಟೈಪ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ 195ಕ್ಕಿಂತ ಹೆಚ್ಚು ದೇಶಗಳು ಅಲ್ಲಿ ನಿಮಗೆ ತೋರಿಸ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಂಗಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ಅಂತ ಅರ್ಥ ಆಯ್ತ್ರಿ? 195 ದೇಶಗಳಿವೆ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಆದ್ರೆ ಈ 195 ದೇಶಗಳಲ್ಲಿ ಮತ್ತೆ ನೀವು ಕೆಳಗಡೆ ಟೈಪ್ ಮಾಡ್ರಿ, ಈ ಕ್ರಿಸ್ಮಸ್ ಹಬ್ಬ ಅಂತಕ್ಕಂಥದ್ದು ಎಷ್ಟು ದೇಶಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಎಂಬುದಾಗಿ ನೀವು ಟೈಪ್ ಮಾಡ್ರಿ. ಕನಿಷ್ಠ ಇಂಚುಮಿಂಚು ಈ 195ರಲ್ಲಿ 160 ದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ 195 ದೇಶಗಳು ಇಡೀ ಪ್ರಪಂಚದಲ್ಲಿರುವಂತಹ ಸಂದರ್ಭದಲ್ಲಿ, ಆದ್ರೆ ಒಂದು ಕ್ರಿಸ್ಮಸ್ ಹಬ್ಬ ಮಾತ್ರ ನಾವು ನೋಡ್ತೇವೆ ಅದು ಯಾವುದೇ ಒಂದು ಗಲ್ಲಿಗೆ ಸಂಬಂಧಪಟ್ಟದ್ದಲ್ಲ, ಯಾವುದೇ ಒಂದು ಪ್ರಾಂತಕ್ಕೆ ಸೀಮಿತವಾಗಿಲ್ಲ, ಅದು ಯಾವುದೇ ಒಂದು ಹಳ್ಳಿಗೆ ಸೀಮಿತವಾಗಿಲ್ಲ, ಅದು ಯಾವುದೇ ಒಂದು ಪಟ್ಟಣಕ್ಕೆ ಸೀಮಿತವಾಗಿಲ್ಲ, ಅದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ನಾವು ನೋಡ್ತೇವೆ ಕ್ರಿಸ್ಮಸ್ ಹಬ್ಬ ಅಂತಕ್ಕಂಥದ್ದು, ಯೇಸು ಕ್ರಿಸ್ತನ ಜನನ ಅಂತಕ್ಕಂಥದ್ದು ನಾವು ನೋಡ್ತೇವೆ ಇಡೀ ಪ್ರಪಂಚದಲ್ಲಿರುವಂತಹ 195 ದೇಶಗಳಲ್ಲಿ 160 ದೇಶಗಳು ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನೀವು ಆಚರಿಸುವಂತಹ ಹಬ್ಬಗಳು, ನೀವು ಮಾಡುವಂತ ಉತ್ಸವ ದಿನಗಳು, ನೀವು ನೋಡ್ರಿ ಇವತ್ತು ಲೋಕದಲ್ಲಿ ನಾವು ಆಚರಿಸುವಂತಹ ಹಬ್ಬಗಳು ಕೆಲವೊಂದು ಊರಿಗೆ ಮಾತ್ರ ಸೀಮಿತವಾಗಿರ್ತವೆ, ಕೆಲವೊಂದು ಪ್ರಾಂತಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಆದ್ರೆ ಎಲ್ಲಾ ಹಬ್ಬಗಳು, ನಾವು ಆಚರಿಸುವಂತ ಹಬ್ಬಗಳು ಎಲ್ಲಾ ದೇಶದಲ್ಲಿ ಆಚರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಆಚರಿಸುವಂತ ಏಕೈಕ ಒಂದು ಗುಡ್ ಫೆಸ್ಟಿವಲ್ ಯಾವ್ದಪ್ಪ ಅಂತಂದ್ರೆ, ಶ್ರೇಷ್ಠವಾದಂತ ಹಬ್ಬ ಯಾವ್ದಪ್ಪ ಅಂತಂದ್ರೆ ಅದು ಕ್ರಿಸ್ತನ ಜನನವಾಗಿರುವಂತ ಕ್ರಿಸ್ಮಸ್ ಅನ್ನು 160 ದೇಶಗಳಲ್ಲಿ ಸಂಭ್ರಮ ಮಾಡ್ತಾರೆ. ಕೊನೆಗೆ ನಾವು ನೋಡ್ತೇವೆ ಕಠಿಣರಾಗಿರುವಂತ ಪಾಕಿಸ್ತಾನದಲ್ಲಿ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ ನಿಮ್ಮನ್ನು ತರಲು ನಾನು ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಎರಡನೇದಾಗಿ ಗೂಗಲ್ ನಲ್ಲಿ ನೀವು ಟೈಪ್ ಮಾಡ್ರಿ, ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂತ, ಬಹಳ ಜನರ ಕೈಯಲ್ಲಿರುವಂತ ಪುಸ್ತಕಗಳು ಎಷ್ಟು ಎಂಬುದಾಗಿ ನೀವು ಟೈಪ್ ಮಾಡ್ರಿ ಗೂಗಲ್ ಅಲ್ಲಿ. ಯಾವ ಬುಕ್ಕು ಇಡೀ ಪ್ರಪಂಚದಲ್ಲಿ ಹೆಚ್ಚು ಜನರ ಕೈಯಲ್ಲಿ ಇರ್ತದೆ ಅಂತೇಳಿ ಟೈಪ್ ಮಾಡ್ರಿ, ಅಲ್ಲಿ ನಿಮಗೆ 10 ಪುಸ್ತಕಗಳು ಬರ್ತಾವ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟು ಪುಸ್ತಕ ಬರ್ತಾವ್ರಿ? 10 ಪುಸ್ತಕ ಬರ್ತಾವ. ಇಡೀ ಪ್ರಪಂಚದಲ್ಲಿ ಬಹಳ
ಜನರ ಕೈಯಲ್ಲಿರುವಂತ ಪುಸ್ತಕ ಯಾವುದು ಎಂಬುದಾಗಿ ಬರುವಂತ ಸಂದರ್ಭದಲ್ಲಿ ನೀವು ಟೈಪ್ ಮಾಡಿದ 10 ಪುಸ್ತಕಗಳಲ್ಲಿ ಬರ್ತಾವ. ಆ 10 ಪುಸ್ತಕಗಳಲ್ಲಿ ಹೆಚ್ಚಾಗಿ ಜನರು ಓದುವಂತ ಪುಸ್ತಕ ಯಾವ್ದಂಬ ಟೈಪ್ ಮಾಡ್ರಿ. ಆ 10 ಪುಸ್ತಕಗಳಲ್ಲಿ ಬೈಬಲ್ ಮೊಟ್ಟ ಮೊದಲನೇದಾಗಿ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಳಿದ 9 ಪುಸ್ತಕಗಳಲ್ಲಿ ನಾವು ನೋಡ್ತೀವಿ, ಯಾವುದೇ ಧರ್ಮದ ಒಂದು ಗ್ರಂಥ ಪುಸ್ತಕದ ಲಿಸ್ಟ್ನಲ್ಲಿ ಇರಂಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಉಳಿದ 9 ಗ್ರಂಥಗಳಲ್ಲಿ ನಾವು ನೋಡ್ತೇವೆ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತ, ಯಾವುದೇ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ ಯಾವ ಪುಸ್ತಕ ಕೂಡ 10 ಪುಸ್ತಕಗಳ ಲಿಸ್ಟ್ನಲ್ಲಿ ಇರುವುದಿಲ್ಲ. ಕೇವಲ ಏಕೈಕ ಬೈಬಲ್ ಮಾತ್ರ ನಾವು ನೋಡ್ತೇವೆ, ಅದು ಮೊಟ್ಟ ಮೊದಲನೇ ಇಡೀ ಪ್ರಪಂಚದಲ್ಲಿ ಎಲ್ಲರ ಕೈಯಲ್ಲಿರುವಂತ ಪುಸ್ತಕ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇಷ್ಟೊಂದು ಅದ್ಭುತವಾದಂತ ಸತ್ಯ ಹೇಳ್ತಾ ಇದ್ರು ಕೂಡ ಯಾರು ಚಪ್ಪಾಳೆ ಬಾರಿಸ್ತಾ ಇಲ್ಲಲ್ಲ. ನೀವು ಆರಾಧಿಸುವಂತ ದೇವರು ಎಂತ ದೇವರು, ನೀವು ಹಿಂಬಾಲಿಸುವಂತ ದೇವರು ಆತನು ಎಂತ ದೇವರು ಎಂಬುದಾಗಿ ಇಷ್ಟೊಂದು ಹೇಳುವಂತ ಸಂದರ್ಭದಲ್ಲಿ ಕೂಡ ನಿಮಗೆ ಸಂತೋಷ ಇಲ್ಲ ಅಂತಂದ್ರೆ ನನಗೆ ತುಂಬಾ ದುಃಖ ಆಗ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅದೇ ಗೂಗಲ್ ನಲ್ಲಿ ಹೋಗಿ ನೀವು ಟೈಪ್ ಮಾಡ್ರಿ, ಇಡೀ ಪ್ರಪಂಚದಲ್ಲಿ ಯಾವ ಪುಸ್ತಕ ಹೆಚ್ಚು ಭಾಷೆಗಳಲ್ಲಿ ಭಾಷಾಂತರ ಮಾಡಲಾಗಿದೆ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನೀವು ಟೈಪ್ ಮಾಡ್ರಿ. ವಿಚ್ ಬುಕ್ ಇಸ್ ವೆರಿ ಹೈ ಟ್ರಾನ್ಸ್ಲೇಟೆಡ್, ಅಂದ್ರೆ ಯಾವ ಪುಸ್ತಕ ಇಡೀ ಪ್ರಪಂಚದಲ್ಲಿ ಅದು ಭಾಷಾಂತರ ಮಾಡಲ್ಪಟ್ಟಿದೆ, ಎಷ್ಟು ಭಾಷೆಗಳಲ್ಲಿ ಭಾಷಾಂತರ ಮಾಡಲ್ಪಟ್ಟಿದೆ ಟೈಪ್ ನೋಡಿದ್ರೆ ನಾವು ನೋಡ್ತೇವೆ ಮೊದಲನೇ ಸ್ಥಾನ ಯಾವ್ದು ಬರ್ತದಪ್ಪ ಅಂತಂದ್ರೆ ಬೈಬಲ್ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ 3360 ಭಾಷೆಗಳಲ್ಲಿ ಇವತ್ತು ಬೈಬಲ್ ಇದೆ ಅಂತ ಹೇಳಿರಿ, ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾನು ನೀನು ಆರಾಧಿಸುವಂತ ದೇವರು ಆತನು ಸಾಮಾನ್ಯವಾದಂತ ದೇವರಲ್ಲ. ನಾನೇನು ಪೂಜಿಸುವಂತ ದೇವರು ಆತನು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟವನಲ್ಲ, ಒಂದು ಜಾತಿಗೆ ಸಂಬಂಧಪಟ್ಟವನಲ್ಲ, ಒಂದು ಗುಂಪಿಗೆ ಸಂಬಂಧಪಟ್ಟವನಲ್ಲ, ಒಂದು ಬಣ್ಣಕ್ಕೆ ಸಂಬಂಧಪಟ್ಟವನಲ್ಲ, ಒಂದು ದೇಶಕ್ಕೆ ಸಂಬಂಧಪಟ್ಟವನಲ್ಲ. ನೀನು ನಾನು ಆರಾಧಿಸುವಂತ ದೇವರು ಆತನು ಎಂತ ದೇವರಾಗಿದ್ದನಪ್ಪ ಅಂತಂದ್ರೆ, ಇವತ್ತು ನೀವು ಗೂಗಲ್ ಅಲ್ಲಿ ಹೋಗಿ ನೀವು ಟೈಪ್ ಮಾಡ್ರಿ, ಇಡೀ ಪ್ರಪಂಚದಲ್ಲಿ ಇವತ್ತು ಎಷ್ಟು ಜನರ ಕೈಯಲ್ಲಿ ಬೈಬಲ್ ಇದೆ ಎಂಬುದಾಗಿ, ಎಷ್ಟು ಜನರಲ್ಲಿ ಮೋಸ್ಟ್ ಪವರ್ಫುಲ್ ಆಗಿರುವಂತ ಗ್ರಂಥ ಇದೆ ಎಂಬುದಾಗಿ ನೀವು ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ನಾವು ನೋಡ್ತೇವೆ ಅಲ್ಲಿ ಮೊದಲು ಬರುವಂತ ಹೆಸರು ಯಾವ್ದಪ್ಪ ಅಂತಂದ್ರೆ ಬೈಬಲ್ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಾವು ಸೇರಿ ಬಂದಿದ್ದೇವೆ. ಇಷ್ಟೊಂದು ಶಕ್ತಿಶಾಲಿ ಉಳ್ಳಂತ ಈ ಗ್ರಂಥ, ಇಷ್ಟೊಂದು ಬಹಳ ಶ್ರೇಷ್ಠವಾದಂತ ಗ್ರಂಥ ಇವತ್ತು ಇಡೀ ಪ್ರಪಂಚದಲ್ಲಿ ಟಾಪ್ ಮೋಸ್ಟ್ ಹೈ ಲೆವೆಲ್ ಅಲ್ಲಿ ಇರುವಂತ, ಎಲ್ಲರ ಕೈಯಲ್ಲಿರುವಂತ ಅತಿ ಹೆಚ್ಚು ಭಾಷೆಗಳಲ್ಲಿ ಯಾವ ಪುಸ್ತಕ ಕೂಡ ಇತಿಹಾಸದಲ್ಲಿ ಭಾಷಾಂತರಪಡಿಸಲ್ಪಟ್ಟಿಲ್ಲ. ಕೇವಲ ಏಕೈಕ ಬೈಬಲ್ ಒಂದು ಮಾತ್ರ, ಈ ಗ್ರಂಥ ಮಾತ್ರ 3360 ಭಾಷೆಗಳಲ್ಲಿ ಇವತ್ತು ಎಲ್ಲಾ ಭಾಷೆಗಳಲ್ಲಿ ಇವತ್ತು ನಾವು ನೋಡ್ತೇವೆ. ಇವತ್ತು ಬೈಬಲ್ ಅಂತಕ್ಕಂಥದ್ದು ನಮಗೆ ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಬೈಬಲ್ ಬಿಟ್ಟು ಬೈಬಲ್ ಅನ್ನು ಕೇವಲ ನಾವು ಈ ಬೈಬಲ್ ದೇವರನ್ನು ಬೈಬಲ್ ಅಲ್ಲೇ ನೋಡದೆ ನಾವು ನೋಡ್ತೇವೆ ನಮ್ಮ ಬೈಬಲ್ ನಲ್ಲಿರುವಂತ ದೇವರು ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಹೆಸರನ್ನು ಗಳಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ಕೇವಲ ಕ್ರೈಸ್ತರು ಮಾತ್ರ ಆಚರಿಸುವಂತ ಹಬ್ಬ ಇಲ್ಲ, ಇದು ಕೇವಲ ಸಾಂಪ್ರದಾಯಿಕವಾಗಿ ಮಾಡುವಂತ ಹಬ್ಬ ಇದು ಅಲ್ಲ. ಈ ಹಬ್ಬ ಎಂತ ಹಬ್ಬ ಅಂತಂದ್ರೆ ಇಡೀ ಪ್ರಪಂಚವೆಲ್ಲ ಸೇರಿ ಸಂತೋಷ ಪಡುವಂತ ಹಬ್ಬ ಈ ಹಬ್ಬ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಕೆಲವೊಂದು ಜನರು ಸತ್ಯವೇದ ಬೈಬಲ್ ದೇವರನ್ನು ಇವತ್ತು ಎಷ್ಟೋ ಜನ ಇವತ್ತು ಆ ಬೈಬಲ್ ಮೇಲೆ ಕೆಸರು ಚೆಲ್ಲಬೇಕು, ಆ ಬೈಬಲ್ ಅನ್ನು ಅಪಪ್ರಚಾರ ಮಾಡ್ಬೇಕಂತೇಳಿ ಸಾಕಷ್ಟು ಜನ ಇವತ್ತು ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಕ್ರಿಸ್ತ ವಿರೋಧಿಗಳು ಎದ್ದಿರೋದನ್ನ ನೋಡ್ತೇವೆ, ಅನೇಕ ಮತೋನ್ಮಾದಿಗಳು ಮಾತಾಡೋದನ್ನ ನೋಡ್ತೇವೆ. ನಾವು ನೋಡ್ತೇವೆ ಸರಿಯಾದ ಜ್ಞಾನವಿಲ್ಲದೆ ಮಾತಾಡ್ತಾರೆ ಎಂಬುದಾಗಿ ನಾನು ಅನ್ಕೊಳ್ತೀನಿ ಅಂತೇಳಿ. ಹಲ್ಲೆಲೂಯಾ. ಒಂದ್ಸಲ ಅವರು ಕ್ರಿಸ್ತನ ಕುರಿತು ಮಾತಾಡೋದಕ್ಕಿಂತ ಮುಂಚೆ, ಕ್ರಿಸ್ತನ ಜನನದ ಕುರಿತು ಮಾತಾಡೋದಕ್ಕಿಂತ ಮುಂಚೆ, ಈ ಕ್ರಿಸ್ಮಸ್ ಕುರಿತು ಮಾತಾಡೋದಕ್ಕಿಂತ ಮುಂಚೆ, ಈ ಬೈಬಲ್ ದೇವರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಸಲ ಸಾಮಾನ್ಯ ಜ್ಞಾನ ತಮ್ಮ ಕೈಯಲ್ಲಿರುವಂತ ಮೊಬೈಲ್ ನಲ್ಲಿ ಅವ್ರು ಒಂದೆರಡು ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ತದ ಈ ದೇವರು ಎಂತ ದೇವರು ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಕನಿಷ್ಠ ಅದನ್ನು ಕೂಡ ಮಾಡಲಾರದೆ ನಾವು ನೋಡ್ತೇವೆ ಜಾತಿ ಅಂತಕ್ಕಂಥ ಭಯಂಕರವಾದಂತ ಒಂದು ಕೆಸರನ್ನು ಆ ಬುದ್ಧಿಗೆ ಬಡ್ಕೊಂಡು, ಅವ್ರ ಕಣ್ಣಿಗೆ ಬಡ್ಕೊಂಡು ಇವತ್ತು ನಾವು ನೋಡ್ತೇವೆ ಈ ಕ್ರಿಸ್ತನು ಅಮೆರಿಕ ದೇವರು, ಈ ಕ್ರಿಸ್ತನು ಆ ದೇಶದ ದೇವರು, ಈ ಕ್ರಿಸ್ತನು ಹೊರದೇಶದ ದೇವರು ಅಂತೇಳಿ ಇವತ್ತು ನಾವು ನೋಡ್ತಿದ್ದೇವೆ. ದೇವರನ್ನು ಎಷ್ಟು ಅಪಪ್ರಚಾರ ಮಾಡ್ತಾ ಇದ್ರೆ, ತಿಳಿಯದೆ ಇವತ್ತು ಕ್ರಿಸ್ತನನ್ನು ದೂಷಿಸ್ತಾ ಇದ್ರೆ. ಆದ್ರೆ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಿರುವಂತ ನಾನು ನೀನು ಎಂತ ದೇವರನ್ನು ಆರಾಧಿಸ್ತಾ ಇದ್ದೇವಪ್ಪ ಅಂತಂದ್ರೆ ಇಡೀ ಪ್ರಪಂಚವೆಲ್ಲ ಸೇರಿ ಸಂಭ್ರಮ ಪಡುವಂತ ಆ ಒಂದು ದೇವರನ್ನು ನಾನು ನೀನು ಆರಾಧಿಸ್ತಾ ಇದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ.
ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಲವು ಜನರನ್ನು ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬೈಬಲ್ನಲ್ಲಿ ಇರುವಂತವ್ರಲ್ಲ, ಬೈಬಲ್ ಹೊರಗಡೆ ಇರುವಂತ ವ್ಯಕ್ತಿಗಳು ನಿಮಗೆ ಇವತ್ತು ಪರಿಚಯ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ, ಸ್ವಾಮಿ ವಿವೇಕಾನಂದ ಎಂಬುದಾಗಿ ಅವ್ರ ಹೆಸರು ಎಲ್ಲರೂ ಕೇಳಿದ್ದೀರಿ, ಅವ್ರು ಬರೆದಂತ ಪುಸ್ತಕಗಳು ಎಲ್ಲರೂ ನೀವು ಓದಿದ್ದೀರಿ. ಆದ್ರೆ ನಾವು ನೋಡ್ತೇವೆ ಅವರು ಒಂದು ಸಲ ಅಮೆರಿಕ ದೇಶದ ಚಿಕಾಗೋ ಅಂತಕ್ಕಂಥ ಪ್ರಾಂತದಲ್ಲಿ ಸರ್ವ ಒಂದು ಧರ್ಮದ ಸಮ್ಮೇಳನ ಅಲ್ಲಿ ಇಟ್ಟಿರ್ತಾರೆ. ಎಲ್ಲ ಸರ್ವಧರ್ಮದ ಸಮ್ಮೇಳನದಲ್ಲಿ ಈ ನಮ್ಮ ಭಾರತದ ಪರವಾಗಿ ಸ್ವಾಮಿ ವಿವೇಕಾನಂದ ಅವರು ಅಲ್ಲಿ ಹೋಗಿ ಮಾತಾಡಬೇಕಾಗಿರ್ತದೆ. ಅಲ್ಲಿ ಹೋಗಿ ಅವರು ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ ಮೇಲೆ, ಆ ಮೀಟಿಂಗ್ ಮುಗಿದ ಮೇಲೆ ಅವ್ರು ಹೊರಗಡೆ ಬಂದ ಮೇಲೆ ಅಲ್ಲಿರುವಂತಹ ಮೀಡಿಯಾದವರು, ಅಲ್ಲಿರುವಂತಹ ಪ್ರೆಸ್ನವರು, ಅಲ್ಲಿರುವಂತಹ ಟಿವಿ ಮಾಧ್ಯಮದವರು ಎಲ್ಲರೂ ಬಂದು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂತಂದ್ರೆ, ಸರಿ ಸರ್ವಧರ್ಮ ಸಮ್ಮೇಳನಕ್ಕೆ ನೀವು ಬಂದಿದ್ದೀರಿ, ಆದ್ರೆ ಇವತ್ತು ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತೀವಿ, ಕ್ರಿಸ್ತನ ಕುರಿತು ನೀವು ಏನು ಹೇಳ್ತೀರಿ, ಯೇಸು ಕ್ರಿಸ್ತನ ಕುರಿತು ನೀವು ಏನು ಹೇಳ್ತೀರಿ ಎಂಬುದಾಗಿ ಸ್ವಾಮಿ ವಿವೇಕಾನಂದ ಅವರಿಗೆ ಅಲ್ಲಿ ನಾವು ನೋಡ್ತೇವೆ ಚಿಕಾಗೋದಲ್ಲಿ ಅವರಿಗೊಂದು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ, ಅವ್ರಿಗೆ ಇಂಟರ್ವ್ಯೂ ಮಾಡಿದಂತ ಸಂದರ್ಭದಲ್ಲಿ ಅವರು ನಮ್ಮ ಹಿಂದೂ ಧರ್ಮದ ಬಹಳ ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಅವರು ಬಹಳ ಜ್ಞಾನವುಳ್ಳಂತ ವ್ಯಕ್ತಿ ಆಗಿರೋದ್ರಿಂದ ಅವ್ರು ಹೇಳಿರುವಂತ ಮಾತೇನಪ್ಪ ಅಂತಂದ್ರೆ, ಅವರೇ ಬರೆದಂತ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತನು ದೇವರೆಂಬುದಾಗಿ ನಾನು ಅವರನ್ನು ತಿರುಗಿ ರುಜು ಮಾಡುವಂತ ಅವಶ್ಯಕತೆ ಇಲ್ಲ, ಅವರು ಯೇಸು ಕ್ರಿಸ್ತನು ನೀತಿವಂತನ ಅಂತ ದೇವರಾಗಿದ್ದಾರೆ ಎಂದಾಗ ಅವ್ರು ಹೇಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಬೈಬಲ್ ಬಿಟ್ಟು ಹೊರಗಡೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ನಿಮ್ಮ ಎದುರುಗಡೆ ತರ್ತೀನಿ ನಾನು. ಬೈಬಲ್ ಬಿಟ್ಟು, ಬೈಬಲ್ ಬೋಧಿಸೋರನ್ನ ಬಿಟ್ಟು, ಬೈಬಲ್ ನಂಬೋರನ್ನ ಬಿಟ್ಟು ಇನ್ನೊಬ್ಬ ಹೊರಗಡೆ ಇರುವಂತ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ನಿಮ್ಮ ಎದುರುಗಡೆ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವ್ರು ಯಾರು ಎಂಬುದು ನೋಡುತ್ತಾ ಸಮಲಿ ನಮ್ಮ ದೇಶಕ್ಕಾಗಿ ಹೋರಾಡಿದಂತ ಮಹಾತ್ಮ ಗಾಂಧಿ ಅವರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಮಹಾತ್ಮ ಗಾಂಧಿ ಅವರು ಎಂಥವ್ರು ಎಂಬುದಾಗಿ ನೀವು ಎಲ್ಲರೂ ಗೊತ್ತೇ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರು ಎಷ್ಟು ಹೋರಾಡಿದ್ರು, ಅವರು ದೇಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು, ಎಷ್ಟು ಉಪವಾಸಗಳನ್ನು ಮಾಡಿ ಅವರು ನಾವು ನೋಡ್ತೇವೆ ಬ್ರಿಟಿಷರಿಂದ ಅವರು ಸ್ವಾತಂತ್ರ್ಯವನ್ನು ತೆಗೆದುಕೊಂಡ್ರೆ ಎಂಬುದಾಗಿ ಇಲ್ಲಿ ಕೂತಿರುವಂತ ನನ್ನ ಧ್ವನಿ ಕೇಳಿರುವಂತ ಪ್ರತಿಯೊಬ್ಬರಿಗೆ ಚೆನ್ನಾಗಿ ಗೊತ್ತು. ಅದನ್ನ ನಾವು ನೋಡ್ತೇವೆ. ಅವರೆಲ್ಲ ಒಂದು ಕಾರ್ಯಕ್ರಮ ನೋಡಿ ಬಹಳಷ್ಟು ಜನ ಮಹಾತ್ಮ ಗಾಂಧಿ ಅವರಿಗೆ ಇಂಟರ್ವ್ಯೂ ಮಾಡ್ಬೇಕಂತಾರೆ, ಆದ್ರೆ ಅವ್ರು ಯಾರಿಗೂ ಕೂಡ ಅವಕಾಶ ಕೊಡುವುದಿಲ್ಲ. ಆದ್ರೆ ಕೊನೆಯದಾಗಿ ಅಮೆರಿಕ ದೇಶದಲ್ಲಿರುವಂತ ಒಬ್ಬ ಪತ್ರಕರ್ತನಿಗೆ ಮಾತ್ರ ಒಂದು ಅವಕಾಶ ಸಿಗ್ತದೆ. ಮಹಾತ್ಮ ಗಾಂಧಿ ಅವರನ್ನು ಇಂಟರ್ವ್ಯೂ ಮಾಡೋದಕ್ಕೋಸ್ಕರಾಗಿ ಅವರು ಆಹ್ವಾನ ಕೊಡ್ತಾರೆ. ಆ ಒಂದು ಮಹಾತ್ಮ ಗಾಂಧಿ ಅವರಿಗೆ ಆ ಇಂಟರ್ವ್ಯೂ ತೆಗೆದುಕೊಳ್ಳುವಂತ ವ್ಯಕ್ತಿ ಅಲ್ಲಿ ಹೋಗಿ ಆ ಒಂದು ಮಹಾತ್ಮ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂತಂದ್ರೆ, ಸರ್ ನೀವು ಯೇಸು ಕ್ರಿಸ್ತನ ಬಗ್ಗೆ ನೀವೇನಂತೀರಿ ಎಂಬುದಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತಾರ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಾ? ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮ ಗಾಂಧಿ ಅವರಿಗೆ ಆ ಪ್ರೆಸ್ ಮೀಡಿಯಾದವರು ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನೀವು ದೇಶಕ್ಕಾಗಿ ಹೋರಾಡಿದ್ದೀರಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದೀರಿ, ದೊಡ್ಡ ಚಳವಳಿಯನ್ನು ನೀವು ಮಾಡಿದ್ದೀರಿ, ಆದ್ರೆ ನೀವು ಜ್ಞಾನಿಯಾಗಿದ್ದೀರಿ ಮತ್ತು ರಾಜಕೀಯ ವ್ಯಕ್ತಿ ಕೂಡ ಆಗಿದ್ದೀರಿ, ದೇಶದ ಕುರಿತು ಬಹಳ ನೀವು ಅಭಿಮಾನವುಳ್ಳಂತ ವ್ಯಕ್ತಿ ಆಗಿದ್ದೀರಿ, ದೇಶ ರಕ್ಷಣೆಗಾಗಿ ನೀವು ಎಷ್ಟೋ ಹೋರಾಡದ ವ್ಯಕ್ತಿಗಳಾಗಿದ್ದೀರಿ, ಆದ್ರೆ ಕ್ರಿಸ್ತನ ಕುರಿತು ನೀವು ಏನಂತೀರಿ ಎಂಬುದಾಗಿ ಮಹಾತ್ಮ ಗಾಂಧಿ ಅವರಿಗೆ ಅಲ್ಲಿ ಆ ಇಂಟರ್ವ್ಯೂ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಮಹಾತ್ಮ ಗಾಂಧಿ ಅವರು ಹೇಳಿರುವಂತ ಮಾತೇನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನು ಆತನ ಬೋಧನೆ ಹೇಗಿದೆ ಅಂತಂದ್ರೆ, ಯೇಸು ಕ್ರಿಸ್ತನ ಒಂದು ಉಪದೇಶ ಹೇಗಿದೆಯಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಆ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನು ಮಾಡಿರುವಂತ ಪ್ರಸಂಗ ಅದು ಬೈಬಲ್ ನಲ್ಲಿ ಇರ್ಬೋದು, ಆದ್ರೆ ಆ ಪ್ರಸಂಗ ನನ್ನ ಹೃದಯದಲ್ಲಿ ಇದೆ ಎಂಬುದಾಗಿ ಅವ್ರು ಹೇಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಮಾಡಿರುವಂತ ಪ್ರಸಂಗ ಗಾಂಧೀಜಿಯವರು ಎಲ್ಲಿ ಇಟ್ಕೊಂಡ್ರಂತ್ರಿ? ಅದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಎಂಬುದಾಗಿ ಅಲ್ಲಿ ಗಾಂಧೀಜಿಯವರು ಕ್ರಿಸ್ತನ ಬಗ್ಗೆ ಹೇಳೋದನ್ನು ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಬ್ಬ ಶಾಸ್ತ್ರವೇತನ ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇನ್ನೊಬ್ಬ ಶಾಸ್ತ್ರವೇತ, ತತ್ವಜ್ಞಾನಿ, ಶ್ರೇಷ್ಠವಾದಂತ ಒಬ್ಬ ಬುದ್ಧಿ ಉಳ್ಳಂತ ಮನುಷ್ಯನು, ಇಡೀ ಪ್ರಪಂಚದಲ್ಲಿ ಹೆಸರುವಾದಂತ ಒಬ್ಬ ವ್ಯಕ್ತಿ. ಆತನ ಒಂದು ಸಾಕ್ಷಿ ಹೇಗಿದೆಪ್ಪ ಅಂತಂದ್ರೆ, ಆತನ ಬದುಕು ಹೇಗಿದೆಪ್ಪ ಅಂತಂದ್ರೆ, ನಾವು ನೋಡ್ತಿದ್ದೇವೆ ಎಲ್ಲರೂ ಪ್ರತಿಯೊಬ್ಬರು ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಲ್ಲ. ಸ್ಟೂಡೆಂಟ್ಗಳು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರಲ್ಲ ಎಲ್ಲರೂ. ಕ್ಯಾಲ್ಕುಲೇಟರ್ ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಈ ಕ್ಯಾಲ್ಕುಲೇಟರ್ ಅನ್ನು ತನ್ನ ಶಾಸ್ತ್ರದಿಂದ, ತನ್ನ ಸರ್ಚ್ ನಿಂದ, ರಿಸರ್ಚ್ ನಿಂದ ಮೊಟ್ಟ ಮೊದಲನೇ ಕ್ಯಾಲ್ಕುಲೇಟರ್ ಕಂಡು ಹಿಡಿದಂತ ತಯಾರಿಸಿದ ವ್ಯಕ್ತಿ, ಆತನ ಹೆಸರು ಪ್ಯಾಸ್ಕೋ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಆತನ ಹೆಸರೇನ್ರಿ? ಪ್ಯಾಸ್ಕೋ. ಮೊಟ್ಟ ಮೊದಲನೇದಾಗಿ ಕ್ಯಾಲ್ಕುಲೇಟರ್ ತಯಾರು ಮಾಡಿದಂತ ವ್ಯಕ್ತಿ ಹೆಸರು ಪ್ಯಾಸ್ಕೋ. ಇಡೀ ಪ್ರಪಂಚದಲ್ಲಿ ಆತನು ಒಳ್ಳೆ ಶಾಸ್ತ್ರಜ್ಞನಾಗಿದ್ದಾನೆ, ಆತನ ಹೆಸರಿದೆ. ಆತನ ಎಂತ ವ್ಯಕ್ತಿ ಆಗಿದ್ದಾನಪ್ಪ ಅಂತಂದ್ರೆ, ಆತನು ಕ್ರಿಸ್ತನನ್ನು ವಿರೋಧಿಸುವಂತ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ.
ಯೇಸು ಕ್ರಿಸ್ತನ ಬಗ್ಗೆ ಆತನಿಗೆ ಹೇಳಿದ್ರೆ ಆತನಿಗೆ ಆಗ್ತಾ ಇರಲಿಲ್ಲ. ಆದ್ರೆ ದುರದೃಷ್ಟ ಏನಪ್ಪಾ ಅಂತಂದ್ರೆ ಅವ್ರ ಮನೆಯಲ್ಲಿ ಅವರ ತಂಗಿ ಯೇಸು ಕ್ರಿಸ್ತನ ನಂಬಿದಳು. ಪ್ರತಿದಿನ ಆ ಒಂದು ಅಣ್ಣನಿಗೆ ಯೇಸು ಕ್ರಿಸ್ತನ ಬಗ್ಗೆ ಆಕೆ ಹೇಳ್ತಾ ಇದ್ದಳು. ಆದ್ರೂ ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ದೇವರನ್ನು ನಂಬದಿರುವಂತ ಒಬ್ಬ ನಾಸ್ತಿಕನಂತೆ ಆತನ ಇರುವುದರಿಂದ ದೇವರು ಇಲ್ಲ, ಯಾರು ಇಲ್ಲ, ಶಾಸ್ತ್ರವೇ ಮುಖ್ಯ, ಜ್ಞಾನವೇ ಮುಖ್ಯ ಅಂತೇಳಿ ತನ್ನ ರಿಸರ್ಚ್ ಇಂದ ಅನೇಕ ಸಂಶೋಧನೆಯನ್ನು ಮಾಡಿ ಆತನು ಕ್ಯಾಲ್ಕುಲೇಟರ್ ಅನ್ನು ತಯಾರು ಮಾಡಿದ್ರಿಂದ ಆತನು ಬಹಳ ದೊಡ್ಡ ವ್ಯಕ್ತಿ ಆಗಿದ್ದರು. ಆಗಿನ ಕಾಲದಲ್ಲಿ ನಾವು ನೋಡ್ತೇವೆ, ತಂಗಿ ಹೇಳುವಂತ ಮಾತು ಆತನ ಕಿವಿಯಲ್ಲಿ ಹೋಗ್ತಾ ಇರಲಿಲ್ಲ. ಯೇಸು ಕ್ರಿಸ್ತನನ್ನು ಒಟ್ಟಾರೆ ದೇವರನ್ನು ವಿರೋಧಿಸ್ತಾ ಇದ್ದ. ಆದ್ರೆ ಒಂದು ಸಲ ಏನಾಗ್ತದಪ್ಪ ಅಂತಂದ್ರೆ, 2 ಕುದುರೆಗಳಿರುವಂತ ಒಂದು ಗಾಡಿ ಮೇಲೆ ಕೂತ್ಕೊಂಡು ಆತನು ಆ ಕಾಲದಲ್ಲಿ ಪ್ರಯಾಣ ಮಾಡ್ಬೇಕಾಗ್ತದೆ, ಒಂದು ಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಆತನು ಆ ಒಂದು 2 ಕುದುರೆಗಳನ್ನು ಕಟ್ಟಿರುವಂತ ಒಂದು ಆ ಗಾಡಿಯಲ್ಲಿ ಯಾವಾಗ ಕೂತ್ಕೊಂಡು ಆತನು ಪ್ರಯಾಣ ಮಾಡ್ತಾ ಇರ್ತಾನೋ, ಆತನೊಂದು ಬ್ರಿಡ್ಜ್ ಪಾರ್ ಮಾಡ್ಬೇಕಾಗಿರ್ತದೆ. ಆ ಬ್ರಿಡ್ಜ್ ದಾಟಿ ಆ ಗಾಡಿ ಹೋಗ್ಬೇಕಾಗಿರ್ತದೆ. ಅಂತ ಸಂದರ್ಭದಲ್ಲಿ ಯಾವಾಗ ಈತನ ಒಂದು ಗಾಡಿ ಆ ಬ್ರಿಡ್ಜಿನ ಮೇಲೆ ಬಂದಂತ ಸಂದರ್ಭದಲ್ಲಿ 1 ಕುದುರೆ, 2 ಕುದುರೆಗಳಲ್ಲಿ 1 ಕುದುರೆ ಕಾಲನ್ನು ಎಡುವುದರಿಂದ ಏನಾಗ್ತದಪ್ಪ ಅಂತಂದ್ರೆ, ಆ ಪ್ಯಾಸ್ಕೋ ಕೂತಂತ ಗಾಡಿ ಏನಾಗ್ತದಂದ್ರೆ ಅದು ಜಾರಿ ಆ ಬ್ರಿಡ್ಜಿನಿಂದ ಸಮುದ್ರದ ಆಳದಲ್ಲಿ ಬೀಳಕ್ಕೆ ಅದರ ಕಾಲುಗಳು ಯಾವ ರೀತಿಗೆ ಈ ರೀತಿಗೆ ಉರುಳ್ತಾವ. ಅವಾಗ ಪ್ಯಾಸ್ಕೋ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆ ಒಂದು ಬಂಡಿಯ ಆ ಒಂದು ಕಟ್ಟಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆತನು ಕೂಗ್ತಾನೆ. ತಕ್ಷಣ ಅಲ್ಲಿರುವಂತ ಒಬ್ಬ ರೈತನು ಹೋಗ್ತಾ ಇರ್ತಾನೆ. ಅಲ್ಲಿ ಒಬ್ಬ ರೈತ ಹೊಲದಿಂದ ಕೆಲಸ ಮಾಡಿ ಆತನ ಮನೆಗೆ ಹೋಗ್ತಾ ಇರ್ತಾನೆ. ಯಾವಾಗ ಈತನು ಗಾಡಿಯ ಒಂದು ಕಟ್ಟಿಗೆ ಹಿಡ್ಕೊಂಡು ಜೋತಾಡ್ತಾ ಇರ್ತಾನೋ, ಕೆಳಗಡೆ ನೀರು ನೋಡಿ ಭಯ ಪಡ್ತಾನೆ. ಇನ್ನೇನು ಕೆಲ ಹೊತ್ತಿನೆಲ್ಲ ಆತನು ನದಿಯಲ್ಲಿ ಬಿದ್ದು ಹೋಗ್ತಾನೆ, ಸತ್ತು ಹೋಗ್ತಾನೆ ಅನ್ನೋಷ್ಟರಲ್ಲಿ ಆ ಹಾದಿಯಲ್ಲಿ ಹೋಗುವಂತ ಒಬ್ಬ ರೈತನು ಬಂದು ಏನ್ ಮಾಡ್ತಂದ್ರೆ, ಆ ಪ್ಯಾಸ್ಕೋನ್ ಕೈ ಹಿಡಿದು ಆತನನ್ನು ಮೇಲೆ ಎತ್ತಿ ಆತನು ರೋಡ್ ಮೇಲೆ ತಂದು ನಿಲ್ಲಿಸಿದಾಗ ಆ ಪ್ಯಾಸ್ಕೋ ಒಂದು ಆಲೋಚನೆ ಬರ್ತದೆ, ಆತನಿಗೊಂದು ಜ್ಞಾನ ಬರ್ತದೆ. ಆತನಿಗೆ ಆ ಸಮಯದಲ್ಲಿ ಒಂದು ವಿವೇಕ ಬರ್ತದೆ, ಬುದ್ಧಿ ಬರ್ತದೆ. ಆತನ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಇವತ್ತು ನನಗೆ ಬೇಕಾಗಿರುವಂತದ್ದು, ಇವತ್ತು ನನಗೆ ಅವಶ್ಯಕತೆ ಇರುವಂತದ್ದು, ಇವತ್ತು ನನ್ನ ಪ್ರಾಣ ಇಂಥ ಅಪಾಯದಿಂದ ಕಾಪಾಡಿಕೊಳ್ಬೇಕಪ್ಪ ಅಂತಂದ್ರೆ, ನಾನು ಕಂಡಿರುವಂತ ರಿಸರ್ಚ್ ಆಗಲಿ, ನಾನು ಇಲ್ಲಿ ತನಕ ಮಾಡಿರುವಂತ ಸಂಶೋಧನೆ ಆಗಲಿ ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಯಾರು ಬೇಕಪ್ಪ ಅಂತಂದ್ರೆ, ನನಗೊಬ್ಬ ರಕ್ಷಕನು ಬೇಕು, ಒಬ್ಬ ರಕ್ಷಕನ ಅವಶ್ಯಕತೆ ನನಗಿದೆ ಎಂಬುದಾಗಿ ಆ ದಿವಸ ಆತನು ತನ್ನ ಆಲೋಚನೆಯಲ್ಲಿ ರಕ್ಷಕನು ನನಗೆ ಬೇಕೆಂಬುದಾಗಿ ಹೇಳಿ ಆತನು ಆಕಾಶದ ಕಡೆಗೆ ಆತನು ತಲೆ ಎತ್ತಿ ಆತನು ಹೇಳ್ತಾನೆ. ತನ್ನ ತಂಗಿ ಹೇಳಿದಂತ ಮಾತು ಕ್ರಿಸ್ತನ ಜ್ಞಾಪಕ ಬಂದು ಆತ ಹೇಳ್ತಾನೆ, ಓ ಜಗದ ರಕ್ಷಕನೇ ಯೇಸು ಕ್ರಿಸ್ತನೇ, ಓ ದೇವರೇ, ಇವತ್ತು ನನಗೆ ಬೇಕಾಗಿರುವಂತದ್ದು ದೇವರೇ ಶಾಸ್ತ್ರ ಅಲ್ಲ, ಜ್ಞಾನ ಅಲ್ಲ, ದೇವರೇ ಈ ಲೋಕದ ಜ್ಞಾನ ಅಲ್ಲ, ನನಗೆ ಬೇಕಾಗಿರುವಂತದ್ದು ಅಪ್ಪ ರಕ್ಷಕನ ನನಗೆ ಬೇಕು, ಕಾಪಾಡುವಂತವ್ರು ನನಗೆ ಬೇಕು. ದೇವರೇ ಹೌದು ಸ್ವಾಮಿ, ಒಬ್ಬ ವ್ಯಕ್ತಿಗೆ ಭೂಮಿ ಮೇಲೆ ಮಾನವನಿಗೆ ಯಾವಾಗ ಪಾಪದಿಂದ ಮರಣದಿಂದ ತಪ್ಪಿಸುವಂತ ಒಬ್ಬ ರಕ್ಷಕನು ಸಿಗುತ್ತಾನೋ ಆವಾಗ ಮಾತ್ರ ಅವ್ರ ಹೃದಯದಲ್ಲಿ ಶಾಂತಿ ಅಂತಕ್ಕಂಥ ಬರುತ್ತೆ ಎಂಬುದಾಗಿ ಪ್ಯಾಸ್ಕೋ ಹೇಳ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇಷ್ಟು ಜನರನ್ನ ನಿಮಗೆ ಪರಿಚಯ ಮಾಡಿದ್ದೇನೆ. ಇವರೆಲ್ಲರೂ ಕೂಡ ಬೈಬಲ್ಗೆ ಸಂಬಂಧಪಟ್ಟದಂತ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇವ್ರು ಯಾರು ಕೂಡ ದೇವರಿಗೂ ಮತ್ತು ಬೈಬಲ್ಗೂ ಸಂಬಂಧಪಟ್ಟದಂತ ವ್ಯಕ್ತಿಗಳು. ಇವತ್ತು ಕ್ರಿಸ್ತನ ಕುರಿತು, ದೇವರ ಕುರಿತು ಅವರು ಹೇಳಿರುವಂತ ಘೋಷಣೆಗಳು ನಿಮ್ಮ ಎದುರುಗಡೆ ನಾನು ತರ್ತಾ ಇದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವ್ರ ಮಂದಿರಕ್ಕೆ ನಾವು ಬಂದಿದ್ದೇವೆ. ಕ್ರಿಸ್ಮಸ್ ಹಬ್ಬದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಇವತ್ತೆಲ್ಲರಿಗೂ ನಮಗೂ ಕ್ರೈಸ್ತರಿಗೆ ಕ್ರಿಸ್ಮಸ್ ಅಂದ್ರೆ ಹೇಗಾಗಿದೆಪ್ಪ ಅಂತಂದ್ರೆ, ಕ್ರಿಸ್ಮಸ್ ಅಂದ್ರೆ ನಾವು ಏನ್ ತಿಳ್ಕೊಂಡಿದ್ದೀವಪ್ಪ ಅಂತಂದ್ರೆ, ಈ ಕ್ರಿಸ್ತನ ಬಗ್ಗೆ ನಾವು ಏನ್ ತಿಳ್ಕೊಂಡಿದ್ದೇವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಮನೆ ಮೇಲೆ ಸ್ಟಾರು, ಮನೆ ಒಳಗಡೆ ಬಾರು. ಹೌದಲ್ಲ? ಕ್ರಿಸ್ಮಸ್ ಅಂತಂದ್ರೆ ಅನೇಕ ಕ್ರೈಸ್ತರಿಗೆ ಏನಾಗಿದೆಪ್ಪ ಅಂತಂದ್ರೆ, ಮನೆ ಮೇಲೆ ಸ್ಟಾರು, ಮನೆಯೊಳಗೆ ಬಾರು. ಅವರಲ್ಲಿರುವಂತ ದುರಾಭ್ಯಾಸ ಆಗಲಿ, ಅವರಲ್ಲಿರುವಂತ ಕೆಟ್ಟ ಅಭ್ಯಾಸಗಳಾಗಲಿ, ಅವರಲ್ಲಿರುವಂತ ದುರ್ನಡತೆ ಆಗಲಿ ಬಿಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಕ್ರಿಸ್ಮಸ್ ದಿನ ಮಾತ್ರ ಮನೆ ಮೇಲೆ ಏನಿರ್ಬೇಕಂದ್ರೆ ಸ್ಟಾರ್ ಇರ್ಬೇಕು. ಮುಟ್ಟಾಳ ಅದರ ಲೈಟ್ ಹೋಯ್ತಪ್ಪ ಅಂದ್ರೆ ಏನ್ ಬೀಳ್ತದ್ರಾಗ ಕಾಣ್ತದ ಬೆಳಕ? ಬೆಳಕು ಎಲ್ಲಿರ್ಬೇಕು? ಕ್ರಿಸ್ತನು ಎಲ್ಲಿ ಜನಿಸ್ಬೇಕು? ಯೇಸು ಕ್ರಿಸ್ತನು ಆ ಗೋದಲೆಯಲ್ಲಿ ಯಾಕೆ ಜನಿಸಿದನಪ್ಪ ಅಂತಂದ್ರೆ, ಸರ್ವಲೋಕದ ರಕ್ಷಕನು, ಇಡೀ ಬಾಯಿ ಮಾತಿನಿಂದ ತನ್ನ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತ ದೇವರು ದನದ ಕೊಟ್ಟಿಗೆಯಲ್ಲಿ ಗೋಧಿಯಲ್ಲಿ ಯಾಕೆ ಆತನಿಗೆ ಇಡಬೇಕಾಯ್ತು ಬಟ್ಟೆಯಿಂದ ಸುತ್ತಿ ಎಂಬುದಾಗಿ ನೋಡುತ್ತಾ ಸಂದ್ವಲಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅದರ ರಹಸ್ಯ ಏನಪ್ಪಾ ಅಂತಂದ್ರೆ, ಇವತ್ತು ಯೇಸು ಕ್ರಿಸ್ತನು ಆ ಒಂದು ಕೊಟ್ಟಿಗೆಯಲ್ಲಿ ಯಾಕೆ ಬಟ್ಟೆಯಿಂದ ಸುತ್ತ ಆತನನ್ನು ಇಟ್ರಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದನದ ಕೊಟ್ಟಿಗೆಯಲ್ಲಿ ಏನಿರ್ತದ್ರಿ? ಸೆಂಟ್ ಸ್ಮೆಲ್ ಇರ್ತದೆ. ಹೋಗಿ ವಾಸನೆ ತಗೋತೀರೇನು? ಏನಿರ್ತದ್ರಿ ಅಲ್ಲಿ?
ದುರ್ವಾಸನೆ ಇರ್ತದೆ. ಆ ಕೊಟ್ಟಿಗೆ ಎಲ್ಲ ನಾವು ನೋಡ್ತೇವೆ, ಭಯಂಕರವಾದಂತ ದುರ್ವಾಸನೆ ಕೊಡ್ತದೆ. ಆದ್ರೆ ಕ್ರಿಸ್ತನು ಆ ಕೊಟ್ಟಿಗೆಯಲ್ಲಿ ಯಾಕೆ ಜನಿಸಿದನು, ಆ ಕೊಟ್ಟಿಗೆಯಲ್ಲಿ ಯಾಕೆ ಆತನನ್ನು ಬಟ್ಟೆಯಿಂದ ಸುತ್ತಿ ಛತ್ರದಲ್ಲಿ ಇಟ್ಟರೆ ಎಂಬುದಾಗಿ ನೋಡ್ತೀವಿ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಯಾವತ್ತು ಈ ಹೊಲಸು ತುಂಬಿದಂತ, ಈ ಕಸ ತುಂಬಿದಂತ, ಈ ಒಂದು ದುರ್ಗಂಧದಿಂದ ನಾರುವಂತ ಈ ಹೃದಯದಲ್ಲಿ ಯಾವಾಗ ಕ್ರಿಸ್ತನು ಜನಿಸ್ತಾನೋ ಅದುವಾಗ ನಿಜವಾದಂತ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿರಿ. ಹಲ್ಲೆಲೂಯಾ. ಇಲ್ಲಿ ಕ್ರಿಸ್ತನ ಜನಿಸಲಾರ್ದೇನೆ ಎಲ್ಲೆಲ್ಲೋ ಕ್ರಿಸ್ತನ ಜನಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂತ ನಾವೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಕೆಲವೊಬ್ಬರಿಗೆ ಕೇಕ್ ಆಗಿದೆ. ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಕೆಲವೊಬ್ಬರಿಗೆ ಹೊಸ ಹೊಸ ಬಟ್ಟೆಗಳಾಗಿವೆ. ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಇವತ್ತು ಮನೆಗಳಿಗೆ ಸುಣ್ಣ ಬಣ್ಣ ಹಚ್ಚುವಂತದ್ದಾಗಿದೆ. ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಎಲ್ಲ ತರವಾದಂತಹ ತಿಂಡಿಗಳನ್ನು ಮಾಡಿ ಅನೇಕ ಸ್ನೇಹಿತರಿಗೆ ಕರೆದು ಅವ್ರಿಗೆ ಊಟ ಮಾಡಿಸುವಂತದ್ದೇ ಕ್ರಿಸ್ಮಸ್ ಆಗಿದೆ. ಅನೇಕರು ಕ್ರಿಸ್ಮಸ್ ಕುರಿತು, ಕ್ರಿಸ್ಮಸ್ ಹಬ್ಬದ ಕುರಿತು ಸರಿಯಾದಂತ ಅವಗಾಹನೆ ಇಲ್ಲಾರ್ದೆ ನಾವು ನೋಡ್ತೇವೆ. ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇರೋದ್ರಿಂದ ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂತ ನಾವೆಲ್ಲರೂ ಕೂಡ ಇವತ್ತು ಸ್ಟಾರ್ ಕ್ರಿಸ್ಮಸ್ ಅಲ್ಲ, ಬಾರ್ ಕ್ರಿಸ್ಮಸ್ ಅಲ್ಲ, ಇವತ್ತು ಅದ್ಯಾವುದು ಕ್ರಿಸ್ಮಸ್ ಅಲ್ಲ. ನಿಜವಾದಂತ ಕ್ರಿಸ್ಮಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕ್ರಿಸ್ಮಸ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಕ್ರಿಸ್ ಪ್ಲಸ್ ಮಾಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕ್ರಿಸ್ತನನ್ನು ಮಾಸ್ ಅಂದ್ರೆ ಆರಾಧನೆ ಮಾಡುವುದು ಎಂಬುದಾಗಿ ಅದರ ಅರ್ಥ ಅಂತ ಹೇಳಿರಿ. ಹಲ್ಲೆಲೂಯಾ. ಮಾಸ್ ಅಂದ್ರೆ ಏನ್ರಿ? ಕ್ರಿಸ್ ಪ್ಲಸ್ ಮಾಸ್ ಅಂದ್ರೆ ಕ್ರಿಸ್ತನಿಗೆ ಆರಾಧನೆ ಮಾಡುವಂಥದ್ದು ಎಂಬುದಾಗಿ ಅದರ ಅರ್ಥ ಅಂತ ಹೇಳಿ. ಆದ್ರೆ ಇವತ್ತು ಚರ್ಚ್ಗಳಲ್ಲಿ, ಸಭೆಗಳಲ್ಲಿ ದೇವರಿಗೆ ಆರಾಧನೆ ಮಾಡುವುದಿಲ್ಲ. ಏನಾದ್ರೆ ಈಗ ಚರ್ಚ್ಗಳಲ್ಲಿ ಇವತ್ತು ಆರಾಧನೆಗೆ ಪ್ರಾಮುಖ್ಯತೆ ಇಲ್ಲ. ಚರ್ಚ್ಗಳಲ್ಲಿ ಇವತ್ತು ಕ್ರಿಸ್ತ ಜನನದ ಕುರಿತು ಇವತ್ತು ನಾವು ನೋಡ್ತಿದ್ದೇವೆ. ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ, ಸಂತೋಷಪೂರ್ವಕವಾಗಿ ಆತನು ಕೊಟ್ಟಿರುವಂತ ರಕ್ಷಣೆಗೋಸ್ಕರವಾಗಿ ಆನಂದ ಪಟ್ಟು ಆರಾಧನೆ ಮಾಡುವಂತ ಗುಂಪು ಇವತ್ತು ಚರ್ಚ್ಗಳಿಲ್ಲ. ಇವತ್ತು ಚರ್ಚ್ಗಳಲ್ಲಿ ಡೆಕೋರೇಷನ್ ಇದೆ. ಚರ್ಚ್ಗಳಲ್ಲಿ ಇವತ್ತು ಚರ್ಚ್ಗಳಲ್ಲಿ ಸ್ಟಾರ್ ಇದೆ. ಇವತ್ತು ಚರ್ಚ್ಗಳಲ್ಲಿ ಯಾರು ಬಂದ, ಕ್ರಿಸ್ಮಸ್ ತಾತ ಬಂದನೆ ಇವತ್ತು ಚರ್ಚ್ ನಲ್ಲಿ ಕ್ರಿಸ್ಮಸ್ ಟ್ರೀ ಬಂದಿದೆ ಇವತ್ತು. ಆದ್ರೆ ಇವರು ಯಾರು ಬೈಬಲಿಗೆ ಸಂಬಂಧಪಟ್ಟವ್ರು ಅಲ್ಲ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಆದ್ರೆ ನಿಜವಾದ ಕ್ರಿಸ್ತನನ್ನೇ ಬಿಟ್ಟು, ಕ್ರಿಸ್ತನನ್ನೇ ಹೊರಗಡೆ ಇಟ್ಟು ಇವತ್ತು ಒಳಗಡೆ ನಾವು ನೋಡ್ತಿದ್ದೇವೆ. ಕ್ರಿಸ್ಮಸ್ ತಾತ ಬಂದಿದ್ದಾನೆ, ಕ್ರಿಸ್ಮಸ್ ಟ್ರೀ ಬಂದಿದೆ, ಕ್ರಿಸ್ಮಸ್ ಸಂಬಂಧಪಟ್ಟಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಚರ್ಚಲ್ಲಿ ಬಂದಿರೋದ್ರಿಂದ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಬೈಬಲ್ ಪ್ರಕಾರವಾಗಿ, ದೇವ್ರ ವಾಕ್ಯದ ಪ್ರಕಾರವಾಗಿ ಕ್ರಿಸ್ಮಸ್ ಅಂತಂದ್ರೆ ಅದು ಹಬ್ಬ ಅಲ್ಲ. ಬೈಬಲ್ ಹೇಳ್ತದೆ ಕ್ರಿಸ್ಮಸ್ ಅಂತಂದ್ರೆ ಕ್ರಿಸ್ತನನ್ನು ಆರಾಧಿಸುವುದು ಎಂಬುದಾಗಿ ಅದರ ಅರ್ಥ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹೇಳ್ರಿ ನಮ್ಮ ಕ್ರಿಸ್ಮಸ್ ಅಂದ್ರೆ ಏನ್ರಿ? ಕ್ರಿಸ್ತನನ್ನು ಆರಾಧಿಸುವುದೇ ಕ್ರಿಸ್ಮಸ್ ಅಂತ ಹೇಳಿರಿ. ಹಲ್ಲೆಲೂಯಾ. ಆರಾಧನೆ ಮಾಡ್ತೀಯ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ಆರಾಧನೆ ಇದೆಯಾ? ಕ್ರಿಸ್ಮಸ್ ಅಂತಂದ್ರೆ ಹೊಸ ಬಟ್ಟೆ ಅಲ್ಲ. ಕ್ರಿಸ್ಮಸ್ ಅಂತಂದ್ರೆ ಉಡುಗೊರೆ ಅಲ್ಲ. ಕ್ರಿಸ್ಮಸ್ ಅಂತಂದ್ರೆ ಕೇಕ್ ಕಟ್ ಮಾಡುವುದಲ್ಲ. ಕ್ರಿಸ್ಮಸ್ ಅಂದ್ರೆ ಸಿಹಿ ಹಂಚುವುದಲ್ಲ. ಕ್ರಿಸ್ಮಸ್ ಅಂತಂದ್ರೆ ಮನೆಗೆ ಸುಣ್ಣ ಹಚ್ಚುವುದಲ್ಲ. ಕ್ರಿಸ್ಮಸ್ ಅಂತಂದ್ರೆ ಸ್ನೇಹಿತರಿಗೆ ಕರೆದು ಬಿರಿಯಾನಿ ಹಾಕುವುದಲ್ಲ. ಕ್ರಿಸ್ಮಸ್ ಅಂತಂದ್ರೇನೆ ವಾಕ್ಯ ಹೇಳ್ತದೆ, ಕ್ರಿಸ್ಮಸ್ ಅಂತಂದ್ರೆ ಅದು ಹಬ್ಬ ಅಲ್ಲ, ಅದು ಆರಾಧನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಮಾತು ಅರ್ಥ ಆಗ್ಲತ್ತವ್ರಿ? ಕ್ರಿಸ್ಮಸ್ ಅಂದ್ರೆ ಏನ್ರಿ? ಕ್ರಿಸ್ಮಸ್ ಅಂದ್ರೆ ಏನಲ್ಲ? ಕ್ರಿಸ್ಮಸ್ ಅಂದ್ರೆ ಏನಲ್ರಿ? ಹಬ್ಬ ಅಲ್ಲ. ಆದ್ರೆ ಲೋಕ ಎಲ್ಲ ಏನ್ ಆಚರಿಸ್ತದೆ? ಏನ್ ಮಾಡ್ತಾ ಇಲ್ಲ ಇವಾಗ? ಆರಾಧನೆ ಮಾಡ್ತಾ ಇಲ್ಲ. ಆರಾಧನೆ ಮಾಡ್ತಾರ ಚರ್ಚಲ್ಲಿ. ಇವತ್ತು ಆರಾಧನೆಗೆ ಟೈಮ್ ಇಲ್ಲ. ಯಾವತ್ತು ಕ್ರಿಸ್ಮಸ್ ಹಬ್ಬ ದಿವಸ ಆರಾಧನೆಗಾಗಿ ಅವಕಾಶನೇ ಇಲ್ಲ. ಆದ್ರೆ ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ಕ್ರಿಸ್ಮಸ್ ಅಂತಂದ್ರೆ ಅದು ಒಂದು ಹಬ್ಬ ಅಲ್ಲ, ಅದು ಆರಾಧನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಜನಿಸಿದನು, ಯೇಸು ಕ್ರಿಸ್ತನು ಹುಟ್ಟಿದನು, ಯೇಸು ಕ್ರಿಸ್ತನು ಜನಿಸಿದನು, ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುದಾಗಿ ನಾವು ಇನ್ನೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಯೇಸು ಕ್ರಿಸ್ತನನ್ನು ಬಾಲ ಮಗುವಾಗಿ ಇನ್ನೂ ಕೂಡ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನ ಇನ್ನೂ ಕೂಡ ಹೆಂಗ್ ನೋಡ್ತೇವ್ರಿ? ಬಾಲನಾಗೆ ನೋಡ್ತಾ ಇದೀವಿ, ಚಿಕ್ಕ ಮಗುವಾಗೆ ನೋಡ್ತೀವಿ, ಗೋದಲೆಯಲ್ಲೇ ನೋಡ್ತಾ ಇದೀವಿ ಇವತ್ತು ಯೇಸುವನ್ನು. ಏನ್ರಿ? ಯೇಸುವನ್ನು ಎಲ್ಲಿ ನೋಡ್ಲತ್ತೀವಿ? ಈಗ ಗೋದಲೆಯಲ್ಲೇ ನೋಡ್ತಾ ಇದೀವಿ. ಮೊನ್ನೆ ನಾವು ಒಂದು ಊರಿಗೆ ಹೋಗಿದ್ದೆ ಮೀಟಿಂಗ್. ಊರ ಹೆಸರು ಹೇಳೋದು ಬೇಡಕಂದ್ರೆ ಪೂರ್ತಿ ಊರೇ ಕ್ರಿಶ್ಚಿಯನ್ ಇದೆ. ಅದು ಆ ಊರೇ ಪೂರ್ತಿ ಏನಾಗಿದೆ? ಪೂರ್ತಿ ಕ್ರಿಶ್ಚಿಯಾನಿಟಿ ತುಂಬಿಕೊಂಡಿದೆ ಊರಲ್ಲಿ. ಆ ಊರಲ್ಲಿ ನಾನು ಹೋಗಿದ್ದೆ ಮೊನ್ನೆ. ಆ ಊರಲ್ಲಿ ಹೋಗುವಂತ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಗುಡಿಸಲು, ಪ್ರತಿ ಹೆಜ್ಜೆ ಹೆಜ್ಜೆಗೂ ಗೋದಲಿ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಸು ಮಲಗಿಸಿದಾರೆ. ಯಾರಂದ್ರೆ ಯೇಸು, ಬಾಲ ಯೇಸು ಅಂತ. ಏನ್ ಹೆಸರು? ಏನು?
ಬಾಲ ಏಸು ಅಂತೇಳಿ ಅಲ್ಲಿ ಚಪ್ರ ಮಾಡಿದ್ದಾರೆ, ಹುಲ್ಲು ಹಾಕಿದ್ದಾರೆ, ಅಲ್ಲಿ ರೆಡಿಮಿಟ್ ದನಗಳಿಗೆ ತಂದು ಕಟ್ಟಿದ್ದಾರೆ, ಅಲ್ಲಿ ಒಂದು ಕೂಸಿ ಕೂಡ ಏನ್ ಮಾಡಿದಾರೆ ಮಲಗಿಸಿದ್ದಾರೆ ಅಂತೇಳಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ನೋಡ್ತಾ ನಾನು ಹೋದ್ರೆ ಆಶ್ಚರ್ಯ ಆಯ್ತು ನನಗೆ. ಆದ್ರೆ ನಾವು ನೋಡ್ತೇವೆ ನಾವು ಪ್ರೀತಿದವ್ರ ಮಕ್ಕಳೇ, ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಯೇಸು ಕ್ರಿಸ್ತನ ಜನನ ಅಲ್ಲ ಅದು. ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಯೇಸು ಕ್ರಿಸ್ತನ ಜನನ ಅಲ್ಲ ಅದು. ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅಂತ ಅಲ್ಲ ಅದು. ಕ್ರಿಸ್ಮಸ್ ಹಬ್ಬ ಅಂತಂದ್ರೆ, ಕ್ರಿಸ್ಮಸ್ ಅಂತಂದ್ರೆ ಯೇಸು ಕ್ರಿಸ್ತನು ಮಾನವನಾಗಿ ದೇವರಾಗಿದ್ದು ಕೂಡ ಮಾನವನಾಗಿ ಬಂದಿರುವಂತ ದಿನ ಅಂತ ಹೇಳಿರೋದು. ಹಲ್ಲೆಲೂಯಾ. ಏನ್ರಿ ಅದು? ಇವತ್ತು ನಾವೆಲ್ಲ ಏನ್ ತಿಳ್ಕೊಂಡ್ರೆ ಕ್ರಿಸ್ತನ ಜನನದ ಕುರಿತು ಬಹಳ ಆಡಂಬರ ಮಾಡ್ತಾ ಇದ್ದೀವಿ. ನಾವು ನೋಡ್ತೇವೆ ಕ್ರಿಸ್ತನು ಕನ್ಯೆ ಮರಿಯಳಲ್ಲಿ ಆತನು ಜನಿಸಿದ್ದಾನೆ ಎಂಬುದಾಗಿ ಬೈಬಲ್ ಬರೆದೆ, ಅದನ್ನೇ ಕೋಟಾಗಿಟ್ಕೊಂಡು ಜೀವಿತ ಪೂರ್ತಿಯಲ್ಲ ಅದನ್ನೇ ಮಾಡ್ತೀವಿ ನಾವು. ಬಾಲ ಯೇಸುವನ್ನೇ ನೋಡ್ತಾ ಇರ್ತೀವಿ, ಅದನ್ನ ನೋಡ್ತೀವಿ. ಅದು ಒಂದು ಭಾಗ, ರಕ್ಷಣೆಯಲ್ಲಿ ಒಂದು ಭಾಗ ಅದ ಅಷ್ಟೇ. ಆದ್ರೆ ನೋಡ್ತೀವಿ ಇವತ್ತೆಲ್ಲರ ಮನಸ್ಸಲ್ಲಿ ಏನಂದ್ರೆ ಡಿಸೆಂಬರ್ 25ನೇ ತಾರೀಕಿನಂದೇ ಯೇಸು ಸ್ವಾಮಿ ಹುಟ್ಟ್ಯಾನ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ದೇವರಿಗೆ ಹುಟ್ಟು ಸಾವು ಇರ್ತದೇನ್ರಿ? ದೇವರಂದ್ರೆ ಅವನಿಗೆ ಹುಟ್ಟು ಸಾವು ಇರ್ತದ? ಮನುಷ್ಯರಿಗೆ ಇರ್ತದ ಹುಟ್ಟು ಸಾವು, ದೇವರಿಗೆ ಇರ್ತದ? ಇಲ್ಲ. ಬೈಬಲ್ ಹೇಳ್ತದೆ ಅನಾದಿ ಕಾಲದಲ್ಲಿದ್ದಂತ ದೇವರು ಎಂಬುದಾಗಿ ಬೈಬಲ್ ಹೇಳ್ತದ ಆತನ ಬಗ್ಗೆ ಅಂತ ಹೇಳಿ. ಹಲ್ಲೆಲೂಯಾ. ಯಾವ ಕಾಲದಲ್ಲಿದ್ದಂತ ದೇವರಂತ? ಅನಾದಿ ಕಾಲದಲ್ಲಿದ್ದಂಥ ದೇವರು ತನ್ನ ನಾನಾ ವಿಧವಾದಂಥ ಸಂಕಲ್ಪಗಳಲ್ಲಿ ಆತನು ಅನೇಕ ರೀತಿಯಿಂದ ಮಾನವರನ್ನು ಪರಿಪಾಲಿಸ್ತಾ ಬರುವಂಥ ದೇವರು. ಆತನು ಯಾವಾಗಿದ್ದಂಥ ದೇವರಂದ್ರೆ ಆತನು ಯಾವಾಗಲೂ ಇರುವಂಥ ದೇವರು ಎಂಬುದಾಗಿ ವಿಮೋಚನೆ ಕಾಂಡದಲ್ಲಿ ದೇವರು ಮೋಸೆಗೆ ತನ್ನನ್ನು ತಾನು ಬಯಲ್ಪಡಿಸ್ಕೊಳ್ತಾನೆ ಅಂತೇಳಿ. ದೇವರು ಮೋಸೆ ಕೇಳ್ತಾನೆ, ಅಪ್ಪ ನಿನ್ನ ಹೆಸರೇನು? ಫರೋ ಕೇಳ್ದನಂದ್ರೆ ನಾನು ಏನ್ ಹೇಳಿ, ನಿನ್ನ ಹೆಸರು ಏನೆಂಬುದಾಗಿ ಮೋಸೆ ದೇವ್ರಿಗೆ ಕೇಳಂತ ಸಂಬಲಿ. ಅವಾಗ ಮೋಸೆಗೆ ದೇವ್ರು ಹೇಳ್ತಾನೆ, ನಾನು ಇರುವಾತನೇ ಎಂಬುದಾಗಿ ಆತನಿಗೆ ಹೇಳೆಂಬುದಾಗಿ ಮೋಸೆಗೆ ದೇವ್ರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾನು ಹಿಂದೆ ಕೂಡ ಇದ್ದೆ, ನಾನು ಈಗಲೂ ಕೂಡ ಇದ್ದೇನೆ, ನಾನು ಮುಂದೆ ಕೂಡ ಇದ್ದೇನೆ, ನಾನೇ ಆದಿಯು, ನಾನೇ ಅಂತ್ಯವು, ನಾನೇ ಅಲ್ಫಾ, ನಾನೇ ಒಮೆಗಾ, ನಾನೇ ಪ್ರಾರಂಭ, ನಾನೇ ಸಮಾಪ್ತಿ. ಇದು ದೇವರು. ನಾವೇನ್ ತಿಳ್ಕೊಂಡಿವಂದ್ರೆ ಕ್ರಿಸ್ಮಸ್ 25 ತಾರೀಕಿನೇ ಯೇಸು ಸ್ವಾಮಿ ಹುಟ್ಟನ ಅಂತೇಳಿ ಇವತ್ತು ನಾವು ಗೋದಲೆಯಲ್ಲಿ ಮಗುವಾಗಿಟ್ಟು ಆತನಿಗೆ ನಾವು ಪೂಜೆ ಮಾಡ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ನಮ್ಮ ಬುದ್ಧಿಗಿನ್ನ ಬೆಳಕು ಬರ್ಲತ್ತಿಲ್ಲ ನಮಗಿನ್ನ. ಅದೊಂದು ಭಾಗ. ಅದು ರಕ್ಷಕನು ದೇವರು ಮಾನವನಾಗಿ ಬರಲು ಕನ್ಯಾ ಮರಿಯ ಗರ್ಭವನ್ನು ಆತನು ಉಪಯೋಗ ಮಾಡಿಕೊಂಡಿರುವಂತ ಒಂದು ಸಂದರ್ಭ ಅದು. ಆದರೆ ನಿಜವಾದಂತ ದೇವರು, ನಿಜವಾದಂತ ಕ್ರಿಸ್ತನ ನಾವು ನೋಡ್ತಿದ್ದೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಲೋಕವೆಲ್ಲ ಕ್ರಿಸ್ತನ ಜನನದ ಕುರಿತು ಸಂತೋಷ ಪಡುವಂತ ಸಂದರ್ಭದಲ್ಲಿ ನಾವು ಜನನದ ಕುರಿತು ಸಂತೋಷ ಪಡಬಾರದು. ನಾವು ಆತನ ಹುಟ್ಟಿನ ಕುರಿತು ಹೆಚ್ಚು ಪ್ರಚಾರ ಮಾಡಬಾರದು, ಹುಟ್ಟಿನ ಕುರಿತು ನಾವು ಸಂತೋಷ ಪಡಬಾರದು. ನಾವು ನೋಡ್ತೇವೆ ಆತನು ಮನುಷ್ಯನಾಗಿ, ಮನುಷ್ಯನ ಪಾಪಕ್ಕೋಸ್ಕರಾಗಿ ಯೇಸು ಕ್ರಿಸ್ತನ ಮಾನವನಾಗಿ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವೆಲ್ಲರೂ ಕೂಡ ಆತನನ್ನು ಸಂತೋಷವಾಗಿ ಆತನನ್ನು ಆರಾಧಿಸಬೇಕಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ, ಎರಡನೇದಾಗಿ ನಾವು ನೋಡ್ತೇವೆ ಕ್ರಿಸ್ತನು ಆತನು ಹುಟ್ಟಿದವನಲ್ಲ, ಆತನು ನರಾವತಾರ ವ್ಯಕ್ತಿ ಬಂದಂತ ಆತನು ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಮಾನವರ ಪಾಪಕ್ಕೋಸ್ಕರಾಗಿ, ಮಾನವರ ರಕ್ಷಣೆಗೋಸ್ಕರಾಗಿ ನಾವು ನೋಡ್ತೇವೆ ಕ್ರಿಸ್ತನು 2024 ವರ್ಷಗಳಿಂದ ನಾವು ನೋಡ್ತೇವೆ ಮಾನವನಾಗಿ, ಆತನು ಮನುಷ್ಯನಾಗಿ, ಆತನು ದೇವರಾಗಿದ್ದರೂ ಕೂಡ ಆತನು ಮನುಷ್ಯನಾಗಿ ಲೋಕಕ್ಕೆ ಮನುಷ್ಯನು ಮಾಡಿದಂತ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಳ್ಳೋದಕ್ಕೋಸ್ಕರಾಗಿ ಆತನು ನರನಾಗಿ ಬಂದಂತ ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಕ್ರಿಸ್ತನನ್ನು ಆರಾಧಿಸುವಂತ ನಾವು ಯಾರು ಕೂಡ ಹಸುಗೂಸಿನಂತೆ, ಹಸು ಮಕ್ಕಳಂತೆ ನಾವು ದೇವರನ್ನು ಆರಾಧನೆ ಮಾಡಬಾರ್ದು ಅಂತೇಳಿ. ದೇವರನ್ನು ತಿಳಿಯದಂತೆ, ಅರೆಯದಂತೆ ನಾವು ಕ್ರಿಸ್ತನನ್ನು ಬಾಲ ಯೇಸು ಅಂತೇಳಿ ಕ್ರಿಸ್ತನನ್ನು ನಾವು ಮಗುವಾಗಿ ಇನ್ನೂ ಕೂಡ ನಾವು ನೋಡಬಾರ್ದು. ನಾವು ಕ್ರಿಸ್ತನನ್ನು ಯಾವ ರೀತಿ ನೋಡ್ಬೇಕಂದ್ರೆ ಆತನು ಯುಗಗಳಲ್ಲಿ ಆತನು ಏಕರೀತಿಯಾಗಿರುವಂತ ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನಿಗೆ ಹುಟ್ಟೂ ಇಲ್ಲ, ಆತನಿಗೆ ಸಾವು ಇಲ್ಲ, ಆತನು ಯಾವಾಗಲೂ ಕೂಡ ಆತನು ಇರುವಂತ ದೇವರಾಗಿದ್ದಾನೆ, ಆತನು ಸರ್ವಾಧಿಕಾರಿಯಾದಂತ ದೇವರಾಗಿದ್ದಾನೆ, ಆತನೇ ಕ್ರಿಸ್ತನು ಎಂಬುದಾಗಿ ಸತ್ಯವೇದ ಘಂಟಘೋಷವಾಗಿ ಹೇಳ್ತದೆ. ಅಂತ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಈ ದಿವಸ ನಾವೆಲ್ಲರೂ ಸೇರಿ ಬಂದಿದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಒಂದು ಅನುಭವ, ಈ ಒಂದು ಪ್ರತ್ಯಕ್ಷತೆ, ಈ ಒಂದು ಬೆಳಕು ನಮ್ಮಲ್ಲಿ ಇರುವುದಾದ್ರೆ ಖಂಡಿತವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ವರ್ಷದಲ್ಲಿ ಒಂದು ದಿವಸ ನೀವು ಸಂತೋಷ ಪಡುವುದು ಅಲ್ಲ, ವರ್ಷದಲ್ಲಿ ಒಂದು ದಿವಸ ನೀವು ಸಂತೋಷ ಪಡುವುದಲ್ಲ. ಈ ಪ್ರತ್ಯಕ್ಷತೆ ನಿಮ್ಮಲ್ಲಿತ್ತಪ್ಪ ಅಂತಂದ್ರೆ, ಈ ಕ್ರಿಸ್ತನ ಬೆಳಕು ನಿಮ್ಮ ಹೃದಯದಲ್ಲಿ ಉದಯವಾಗಿತ್ತಪ್ಪ ಅಂತಂದ್ರೆ, ಈ ಬೆಳಕು ತೇಜೋಮಯದ ಬೆಳಕು ನಿಮ್ಮ ಹೃದಯದಲ್ಲಿ ಅದು ಬೆಳಗಿತ್ತಪ್ಪ ಅಂತಂದ್ರೆ, ಪ್ರತಿ ದಿನವೂ ನಿಮ್ಮ ಜೀವಿತದಲ್ಲಿ ಹಬ್ಬನೇ ಅದು ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ.
ಅದಕ್ಕೆ ನಾವು ನೋಡ್ತೇವೆ ನಮಗಿರುವಂಥದ್ದು ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗಿರುವಂಥದ್ದು ಒಂದೇ ಒಂದು ಹಬ್ಬ. ಅದು ಯಾವುದಪ್ಪ ಅಂತಂದ್ರೆ ಪಸ್ಕಾ ಹಬ್ಬ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ಹಬ್ಬ ರೀ ನಮಗೆ? ಪಸ್ಕಾ ಹಬ್ಬ. ಯಜ್ಞದ ಕುರಿಯು ನಮಗೋಸ್ಕರವಾಗಿ ಅದು ಕೊಯ್ಯಲ್ಪಟ್ಟಿದೆ, ಅದು ವಧಿಸಲ್ಪಟ್ಟಿದೆ, ಅದರ ರಕ್ತ ನಮಗೋಸ್ಕರವಾಗಿ ಸುರಿಸಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ಪಸ್ಕಾ ಅಂತಂದ್ರೆ ಪಾಸ್ ಓವರ್ ಅಂತಂದ್ರೆ, ಪಸ್ಕಾ ಅಂತಂದ್ರೆ ಪಾಸ್ ಓವರ್ ಅಂತಂದ್ರೆ, ಪಾಸ್ ಓವರ್ ಅಂತಂದ್ರೆ ಮರಣ ದೂತನು, ಸಂಹಾರ ದೂತನು ದಾಟಿ ಹೋದನೆಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಮರಣ ದೂತನು ದಾಟಿ ಹೋದನೆಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಸಂಹಾರ ದೂತನು ದಾಟಿ ಹೋದನೆಂಬುದನ್ನು ನೋಡ್ತೇವೆ. ಇವತ್ತು ಕ್ರಿಸ್ತನ ರಕ್ತ ನಮ್ಮ ಒಂದು ಗುರುತಾಗಿರುವುದರಿಂದ ನಾವೆಲ್ಲರೂ ಆತನು ಕೊಟ್ಟ ರಕ್ಷಣೆಯಲ್ಲಿ ಪ್ರತಿದಿನ ಕ್ರಿಸ್ಮಸ್ ಆಚರಿಸುವಂತರಾಗಿರ್ಬೇಕಂತ ಹೇಳಿ. ಹಲ್ಲೆಲೂಯಾ. ಕೇವಲ ಡಿಸೆಂಬರ್ 25ನೇ ತಾರೀಕಿನಿಂದ ನಮ್ಮ ಸಂತೋಷ ಅಲ್ಲ, ಕೇವಲ ಡಿಸೆಂಬರ್ 25ನೇ ತಾರೀಕಿನಿಂದ ನಾವು ಈ ಒಂದು ಸಂತೋಷ ಆಚರಿಸೋದಲ್ಲ, ವರ್ಷದ 365 ದಿನಗಳೆಲ್ಲ ಕೂಡ ನಮಗೆ ನಾವು ನೋಡ್ತೇವೆ ಈ ಪ್ರತ್ಯಕ್ಷತೆಯಲ್ಲಿ ನಾವು ಇದ್ದೇವಪ್ಪ ಅಂತಂದ್ರೆ ಅದು ಪ್ರತಿದಿನ ನಮ್ಮ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ತಲೆಗಳನ್ನು ಬಾಗಿಸೋಣ. ಕ್ರಿಸ್ಮಸ್ ಕುರಿತು, ಕ್ರಿಸ್ಮಸ್ ಪ್ರತ್ಯಕ್ಷತೆ ಕುರಿತು ಕೇವಲ ಬೈಬಲ್ ಮಾತ್ರ ಅಲ್ಲ, ಬೈಬಲ್ ಅನ್ನು ನಂಬದೇ ಇರುವಂತವರು ಕೂಡ, ಬೈಬಲ್ ಅನ್ನು ಒಪ್ಪದೇ ಇರುವಂತವರು ಕೂಡ, ಬೈಬಲ್ ಅನ್ನು ವಿರೋಧಿಸುವಂತವರು ಕೂಡ ಇವತ್ತು ಎಷ್ಟು ಜನ ಇವತ್ತು ಕ್ರಿಸ್ತನನ್ನು ನಂಬಿದ್ದಾರೆ ಎಂಬುದಾಗಿ ನಿಮ್ಮ ಗಮನಕ್ಕೆ ನಾನು ಇವತ್ತು ತಂದಿದ್ದೇನೆ. ಇವತ್ತು ನಾವೆಲ್ಲರೂ ಈ ಕ್ರಿಸ್ಮಸ್ ಅಂತಕ್ಕಂಥ ಕ್ರಿಸ್ತನು ಹುಟ್ಟಿದ್ದಾನೆ ಅಂತಕ್ಕಂಥ ಒಂದು ಭೀತಿಯಿಂದ ನಾವು ಹೊರಗಡೆ ಬಂದು ನಾವು ನೋಡ್ತೇವೆ ನಮ್ಮ ಕ್ರಿಸ್ತನು ದೇವಾದಿ ದೇವನು, ರಾಜಾದಿ ರಾಜನು, ಸರ್ವಾಧಿಕಾರಿಯಾದಂಥ ದೇವರಾಗಿದ್ದಾನೆ. ಆತ ನನ್ನ ಹೃದಯದಲ್ಲಿ ನನ್ನ ಪಾಪ ಒಪ್ಪಿಕೊಂಡ ದಿನವೇ ನನ್ನ ಹೃದಯದಲ್ಲಿ ಜನಿಸಿ ಬಂದಿದ್ದಾನೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿಟ್ಕೊಂಡು ಈ ಡೋರ್ನಿಂದ ನಾವು ಹೊರಗಡೆ ಹೋಗ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಕ್ರಿಸ್ತನ ಎಲ್ಲಿ ಜನಿಸಿದ್ದಾನ್ರಿ? ಕತ್ತಲೆ ತುಂಬಿದಂತ, ಕಸ ತುಂಬಿದಂತ, ಕೆಟ್ಟನ ತುಂಬಿದಂತ ಈ ಗೋದಲೆಯಲ್ಲಿ ಯಾವ ರೀತಿಗೆ ಯೇಸು ಕ್ರಿಸ್ತನ ಜನಿಸಿದ ಅದೇ ರೀತಿಗೆ ಈ ಕೆಟ್ಟ ಹೃದಯದಲ್ಲಿ ಯೇಸು ಯಾವತ್ತು ಜನಿಸಿದ್ದಾನೋ ಅವತ್ತಿನಿಂದ ಪ್ರತಿದಿನ ಹಬ್ಬನೇ ಎಂಬುದಾಗಿ ನಾವು ಇವತ್ತು ಸಂತೋಷ ಪಡ್ತಾ, ಆನಂದ ಪಡ್ತಾ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಆರಾಧಿಸೋಣ, ಕ್ರಿಸ್ತನನ್ನು ಹಿಂಬಾಲಿಸೋಣ, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ಈ ವಾಕ್ಯ ಭಾಗವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರು ಅದ್ಭುತವಾದಂತಹ ಆಶೀರ್ವಾದ ತರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಾವು ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ